ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ ತತ್ವದೃಷ್ಟಿ ಎಂಬ ಶುಭ ಸಂತತಿ ಮಹಾರಾಜನ ಮಗ ಉತ್ತಮ ಅಧಿಕಾರಿಗೆ ಉಪದೇಶ ನಡೆದಿದೆ. ಆ ಒಂದು ಉಪದೇಶದಲ್ಲಿ ವಿಷಯಾಂಕ 119ನೇ ವಿಷಯಾಂಕ ಆತ್ಮವಿಮುಖತೆ ಯಲ್ಲಿ 2 ಪ್ರಕಾರ. ಒಂದು ಜ್ಞಾನಿಯ ಆತ್ಮವಿಮುಖತೆ, ಇನ್ನು ಒಂದು ಅಜ್ಞಾನಿಯ ಆತ್ಮವಿಮುಖತೆ. ಅಜ್ಞಾನಿ ಮತ್ತು ಜ್ಞಾನಿ. ಅಜ್ಞಾನಿಯ ಆತ್ಮವಿಮುಖತೆ ಸದಾಕಾಲ ಆತ್ಮವಿಮುಖವೇ ಆಗಿರ್ತದೆ. ಯಾಕಂದ್ರೆ ಅವನಿಗೆ ಆತ್ಮತಮ್ಮುಖತೆಯ ಸಂಸ್ಕಾರ ಇರಲ್ಲ, ಪರಿಚಯ ಇರಲ್ಲ, ಅದರದ್ದು ಆನಂದದ ಒಂದು ಅನುಭವ ಅವನಿಗೆ ಇರಂಗಿಲ್ಲ. ಹೀಗಾಗಿ ಅವನು ಸದಾಕಾಲ ಬಹಿರ್ಮುಖಿಯಾಗೇ ಇರ್ತಾನ. ಜ್ಞಾನಿಯಾದವನು ವ್ಯವಹಾರ ಕಾಲದಲ್ಲಿ ಆತ್ಮವಿಮುಖಿಯಾಗಿ ವ್ಯವಹಾರ ಮುಗಿದ ತಕ್ಷಣ ಆತ್ಮಸಮ್ಮುಖಿ ಆಗ್ತಾನ. ಹಾಗಾದಾಗ ವಿಷಯಾನಂದ ಸ್ವರೂಪ ಆನಂದಕ್ಕಿಂತ ಬೇರೆ ಅಲ್ಲ. ನಮ್ಮ ಸ್ವರೂಪದ ಆನಂದವೇ ವಿಷಯದ ಮೂಲಕವಾಗಿ ಅಜ್ಞಾನಿಗೂ ಮತ್ತು ಜ್ಞಾನಿಗೂ ಪ್ರಾಪ್ತ ಆಗ್ತಿರ್ತದ. ಆದರೆ ಅಜ್ಞಾನಿ ಏನ್ ತಿಳ್ಕೊತಾನ, ಆ ವಿಷಯ ವಸ್ತುವಿನಿಂದಲೇ ತನಗೆ ಜ್ಞಾನ ಪ್ರಾಪ್ತಿಯಾಗಿದೆ ಅನ್ನಂತ ಭ್ರಮೆ ಒಳಗಿರ್ತಾನ. ಆದರೆ ಜ್ಞಾನಿ ಏನ್ ತಿಳ್ಕೊಂಡಿರ್ತಾನ, ವಿಷಯದಲ್ಲಿ ಸುಖ ಇಲ್ಲ, ವಿಷಯದಲ್ಲಿ ಆನಂದ ಇಲ್ಲ. ಆ ಆನಂದ ಏನೇ ನನಗೆ ಸಿಕ್ಕದಂದ್ರೂ ಸಹಿತ ಅದು ನನ್ನ ಸ್ವರೂಪದ ಆನಂದನೇ ವಿಷಯದ ಮೂಲಕವಾಗಿ ಸಿಕ್ಕದ ಅಂತ ಈ ರೀತಿ ಹೇಳ್ಕೊಂಡು ಮುಂದೆ ಬರ್ಲಿಕ್ಕತ್ತಾರ. ಏನಂದ್ರ, ವ್ಯವಹಾರ ಮಾಡುವಾಗ ಈ ಒಂದು ಅಜ್ಞಾನಿದು ಮತ್ತು ಜ್ಞಾನಿಯ ಸ್ಥಿತಿ ಹೆಂಗಿರ್ತದಂತಂದ್ರ, ವ್ಯವಹಾರ ಹೆಂಗ್ ಮಾಡ್ತಾರ, ಅಜ್ಞಾನಿ ಅಂತೂ ಅವನಿಗೆ ಆತ್ಮದೇನು ಭಾವನೆ ಇರಂಗಿಲ್ಲ. ಅವನ್ ಬಹಿರ್ಮುಖವಾಗಿ ಹೆಂಗ ವರ್ತಿಸಬೇಕು ಹಾಗೆ ವರ್ತಿಸ್ತಾನ. ಆದ್ರೆ ಜ್ಞಾನಿ ಕೂಡ ಅನಿವಾರ್ಯವಾಗಿ ವ್ಯವಹಾರ ಮಾಡಬೇಕಾಗ್ತದೆ. ಯಾಕಂದ್ರೆ ಶರೀರ ಮನಸ್ಸುಗಳು ಅಲ್ಲಿ ಇರುವ ತನಕ ಜ್ಞಾನದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾಗ್ತದೆ. ಒಂದೇ ಸಲಕ್ಕೆ ಒಂದು ರಾತ್ರಿಯಾಗ ಕೆಲಸ ಅಲ್ಲ. ಚಿದಾಭಾಸ ಎನ್ನುವ ಒಂದು ಕಲ್ಪಿತ ಪುರುಷ ತನ್ನ ಅಸ್ತಿತ್ವವನ್ನ ಕ್ರಮೇಣವಾಗಿ ಕರಗಿಸ್ತಾ ಆ ಒಂದು ಆತ್ಮವಸ್ತುವಿನಲ್ಲಿ ಬೆರೆಸ್ತಾ ಹೋಗ್ತಾನ. ಅವನಿಗೆ ಹೆಂಗಂಗ ಜ್ಞಾನ ಆಗ್ತದ ಹಂಗಂಗ ತನ್ನ ಗಟ್ಟಿತನವನ್ನ ಕಳ್ಕೊಂಡು ಅದ್ರೊಳಗೆ ಕಲಿತನೋ, ಶುದ್ಧ ಬ್ರಹ್ಮಚೇತನದೊಳಗೆ ಕಲಿತನೋ. ತನಗೆ ದೋಷ ದರ್ಶನ ಆಗ್ಬೇಕು. ಈ ಲೌಕಿಕ ವ್ಯವಹಾರದಲ್ಲಿ ದೋಷ ದರ್ಶನ ಆಗ್ಬೇಕು. ಲೌಕಿಕ ವ್ಯವಹಾರದೊಳಗಿನಲ್ಲಿ ವಿವೇಕ ಉದಯ ಆಗ್ಬೇಕು. ಯಾವುದು ಸತ್ಯ, ಯಾವುದು ಮಿಥ್ಯ ಅಂತ ಹೇಳಿ ಇವೆಲ್ಲ ಆದ್ಮೇಲೆ ಯಾವುದು ಮಿಥ್ಯ ಅದ ಅದನ್ನ ತ್ಯಾಗ ಮಾಡುವಂತ ವೈರಾಗ್ಯ ಬರಬೇಕು. ಸಾಕಷ್ಟು ಕೆಲಸಗಳಾಗಬೇಕಾಗ್ತದ. ಅದನ್ನ ತಾನೇ ಆಗ್ತಿರ್ತಾವ. ಯಾರ ಶ್ರವಣವನ್ನ ನಿರಂತರವಾಗಿ ಮಾಡ್ತಾ ಇರ್ತಾರ
ಅವ್ರಿಗೆ ಅವೆಲ್ಲ ಆಗ್ತಾವ. ಶ್ರವಣ ಬಿಟ್ರು ಮತ್ತೆ ಕಚ್ಚಾಲ ಕತ್ತಿ ಬಿಟ್ಟಿರ್ತಾರೆ. ಶ್ರವಣ ಮಾಡ್ತಾ ಇದ್ರೆ ಕುದುರೆಯಾಗಿ ಓಡ್ತಾ ಇರ್ತಾರೆ. ಅದಕ್ಕೆ ಶ್ರವಣ ಬಿಡಂಗಿಲ್ಲ. ಏನಾರ ಮಾಡ್ರಿ ಏನಾರ ಬಿಡ್ರಿ ಶ್ರವಣ ಬಿಡಂಗಿಲ್ಲ. ಅದೇನಾಗ್ತದಂದ್ರೆ ವ್ಯವಹಾರ ಪ್ರಸಂಗ ಬಂದಾಗ ಆತನಿಗೆ ಸ್ಥೂಲ ಸೂಕ್ಷ್ಮ ಶರೀರಗಳ ಭಾನ ಇನ್ನ ಇರುವ ಕಾರಣ ಅಲ್ಲೇನಾಗ್ತದಂದ್ರ ಈ ಒಂದು ಬ್ರಹ್ಮಜ್ಞಾನ ಏನ್ ಈ ಅವಸ್ಥೆ ಒಳಗೆ ಹೆಂಗಿರಬೇಕು ಆ ಒಂದು ಸ್ಥಿತಿಯನ್ನ ಮರ್ತು ಬಿಡ್ತಾನ. ಅದನ್ನ ಮರ್ತು ವ್ಯವಹಾರ ಮಾಡ್ಬೇಕಾಗ್ತದೆ. ಅದನ್ನ ಮರ್ತು ವ್ಯವಹಾರ ಮಾಡ್ತಾನೆ. ಮತ್ತೆ ಆ ವ್ಯವಹಾರ ಮುಗಿದ್ಮೇಲೆ ಅಜ್ಞಾನಿ ಆದವನು ಏನ್ ಮಾಡ್ತಾನ, ಇನ್ನೊಂದು ವ್ಯವಹಾರ ಮಾಡ್ಲಕ್ ಹೋಗ್ತಾನ. ಆದ್ರೆ ಇವ ಬ್ರಹ್ಮಜ್ಞಾನಿ ಏನ್ ಮಾಡ್ತಾನ, ಬ್ರಹ್ಮಜ್ಞಾನ ಸಾಧನೆ ಒಳಗೆ ತೊಡಗ್ತಾನ. ಅದೇ ಹೆಂಗ್ರಿ, ಅದನ್ನು ಮಾಡ್ತಾನ ಇದನ್ನು ಮಾಡ್ತಾನ. ಅದೇ ಹೆಂಗ ಸಾಧಕ ಅವಸ್ಥೆ ಒಳಗೆ ಹಿಂಗೆ ಇರ್ತದೆ. ಸಾಧಕ ಅವಸ್ಥೆ ಒಳಗೆ ಹಿಂಗೆ ಇರ್ತದೆ. ಬ್ರಹ್ಮಜ್ಞಾನ ಮಾಡ್ತಾನ, ವ್ಯವಹಾರ ಮಾಡ್ತಾನ. ವ್ಯವಹಾರ ಮುಗಿದ್ಮೇಲೆ ಮತ್ತೆ ಬ್ರಹ್ಮಜ್ಞಾನ ಸಾಧನದಾಗ ಮುಣಗಿರ್ತಾನ. ಮತ್ತೇನೋ ವ್ಯವಹಾರ ಮಾಡ್ಬೇಕಂದ ಮತ್ತೆ ವ್ಯವಹಾರ ಮಾಡ್ತಾನ. ಮತ್ ಬ್ರಹ್ಮಜ್ಞಾನ ಸಾಧನೆ ಮಾಡ್ತಾನ. ಎಲ್ಲಿ ತನಕ ಇದು ನಡೀತದ ಹೀಗೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಆ ವ್ಯವಹಾರ ತಾನೇ ಕರಕೋತ ಹೋಗ್ತದೆ. ಬ್ರಹ್ಮಜ್ಞಾನದ ಆನಂದದ ಒಂದು ಪ್ರಮಾಣ ಜಾಸ್ತಿ ಹಾಕೋತ್ ಆದಂಗ, ಬೆಳಕು ಹೆಚ್ಚಾಕೋತ್ ಆದಂಗ ಕತ್ತಲೆ ತಾನೇ ಹೋಗ್ಬಿಡ್ತಾವ. ಬೆಳಿಗ್ಗೆ ಸೂರ್ಯೋದಯದಕ್ಕಿಂತ ಮುಂಚೆ ಸೂರ್ಯನ ಒಂದು ಕಿರಣ ಬಂದಾಗ ಕತ್ತಲೆ ಹೆಂಗ ಕಳೆದಿರ್ತದ, ಪೂರ್ತಿ ಕತ್ತಲು ಕಳೆದಿರಲ್ಲ, ಪೂರ್ತಿ ಬೆಳಕಾಗಿರಂಗಿಲ್ಲ. ಅವಾಗ ಅಲ್ಲಿ ಸೂರ್ಯ ಇಲ್ಲೇನು, ಸೂರ್ಯನೂ ಅದ. ಕತ್ತಲು ಇಲ್ಲೇನು, ಕತ್ತಲೂ ಅದ. ಆದ್ರೆ ಅದು ನಿಧಾನವಾಗಿ ಸೂರ್ಯ ಬರ್ತಾ ಬರ್ತಾ ಹೋದಂಗ ಕತ್ತಲೆ ತಂದು ತಾನೇ ಹೋಗ್ತಾ ಹೋಗ್ತಾ ಕರಕೋತ್ ಹೋಗ್ಬಿಡ್ತಾವ. ಅದೇ ರೀತಿ ಈ ಬ್ರಹ್ಮಜ್ಞಾನಿ ಆದವನು ಏನ್ ಮಾಡ್ತಾನ, ವ್ಯವಹಾರ ಕಾಲದಲ್ಲಿ ಸೂರ್ಯನಿದ್ದಾಗಲೂ ಸಹಿತ ಸೂರ್ಯನಿಲ್ಲದ ಹಾಗೆ ಕತ್ತಲೆ ಹೇಗೆ ಆವರಿಸಿರುತ್ತದೆಯೋ ಅದೇ ರೀತಿ ಇದೊಂದು ವ್ಯವಹಾರ ಹೆಂಗಿರ್ತದಂದ್ರ ಬ್ರಹ್ಮಜ್ಞಾನ ಇದ್ದಾಗಲೂ ಸಹಿತ ಬ್ರಹ್ಮಜ್ಞಾನವನ್ನು ಮರೆತು ಅವನು ವ್ಯವಹಾರ ಮಾಡ್ತಾನ. ಅದು ಹೆಂಗ ಅಂದ್ರ ಎಲ್ಲರೇ ಒಂದ್ ಏನಾರೇ ಮನಿ ಕಟ್ಟೋದಕ್ಕ ಗಾಡಿ ಅವು ಏನಾರೇ ತಗೊಂಡೋದಕ್ಕ ಸಾಲ ಮಾಡ್ತಿರಲ್ಲ, ಸಾಲ ಮಾಡಿದಾಗ ಹೆಂಗಿರ್ತದಂದ್ರ ಒಂದ್ EMI ಅಂತ ಹೇಳ್ತಾರ. ತಿಂಗಳ ಏಟ್ ಬಡ್ಡಿ ಆಯ್ತು, ಏಟ್ ಗಂಟ ಆಯ್ತು, ನಾವು ಕಟ್ಟ ರೊಕ್ಕ ಏಟ್ ಕಟ್ಟಬೇಕು, ಪ್ರತಿ ತಿಂಗಳ ಹೋಗಿ ಬ್ಯಾಂಕಿನವ್ರಿಗೆ ಕೇಳೋದಿರಲ್ಲ. ಬ್ಯಾಂಕಿನವ್ರು ಏನ್ ಮಾಡ್ತಾರ, ಒಂದು EMI ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ತಿಂಗಳ ಒಂದು 10,000 ರೂಪಾಯಿ ಕಟ್ಟಪ್ಪ ಅಂತ ಹೇಳ್ತಾರೆ. ಎಷ್ಟು ದಿವಸ ಕಟ್ಬೇಕ್ರಿ, ಇಷ್ಟನೇ ತಿಂಗಳ ತನಕ ಕಟ್ಟು, 10 ವರ್ಷ 15 ವರ್ಷ ಕಟ್ಟು, 6 ವರ್ಷ ಕಟ್ಟು, 3 ವರ್ಷ ಕಟ್ಟು, ಹಿಂಗ್ ಕಟ್ಟಿದೆ ಅಂದ್ರೆ ನಿನ್ ಸಾಲ ಮುಟ್ತದ ನೋಡು ಅಂತಾರೆ. ಅಷ್ಟೇ ಕಟ್ಟಬೇಕು. ಆದ್ರೆ ಅಂತಂದ್ರೆ ಅಲ್ಲಿ ಬಡ್ಡಿ ಲೆಕ್ಕ ಗೊತ್ತಾಗಲ್ಲ, ಗಂಟಿನ ಲೆಕ್ಕ ಗೊತ್ತಾಗಲ್ಲ. ನೀವು ಸುಮ್ ಕಟ್ಕೊತ ಹೋಗ್ಬೇಕಷ್ಟೇ. ಅಲ್ಲಿ ಏನಾಗ್ತದ, ಫಸ್ಟ್ ತಿಂಗಳದ ಒಂದು 10,000 ಕಟ್ಟಿದೆ ಅನ್ಕೊಳ್ರಿ. ಅದ್ರೊಳಗೆ ಹೆಂಗಿರ್ತದ ಅಂದ್ರ 9,000 ರೂಪಾಯಿ ಬಡ್ಡಿ ಇರ್ತದ. 1,000ದಷ್ಟೇ ಗಂಟು ಇರ್ತದ. ಆ ಗಂಟು 1,000 ಕಡಿಮೆ ಆಯ್ತಲ್ಲ, ಮುಂದಿನ ತಿಂಗಳ ಏನಾಯ್ತು, ಗಂಟು ಕರ್ಕೋತೋತು, ಸ್ವಲ್ಪ ಕರ್ಕೋತೋಗಿ ಲಾಸ್ಟಿಗೆ ಏನಾಗ್ತದ, ಲಾಸ್ಟಿಗೆ ಕಟ್ಟ 10,000 ರೂಪಾಯಿದಾಗ 9,000 ರೂಪಾಯಿ ಗಂಟು ಹೊತ್ತಿರ್ತದೆ. 1,000 ರೂಪಾಯಿ ಬಡ್ಡಿ ಉಳಿದಿರ್ತದೆ. ತಿಳಿತಾ ಇದು ನಿಮಗೆ ನೋಡ್ಲಕ್ ಒಂದೇ ತರ ಕಾಣ್ತಿರ್ತದ, ಒಳಗ್ ತಾನೇ ಚೇಂಜ್ ಆಗಿಬಿಟ್ಟಿರ್ತದ, ಪರಿವರ್ತನೆ ಆಗಿಬಿಟ್ಟಿರ್ತದ. ಗಂಟು ಹೋಗಿ ಅದು ಬಡ್ಡಿ ಹೋಗಿ ಗಂಟು ಹಾಕೋತ ಹೋಗ್ತದ. ಅರ್ಥ ಆಗ್ತಾ ಇಲ್ಲ ಇದು ಲೆಕ್ಕ. ರೊಕ್ಕದ ಲೆಕ್ಕದಾಗ ಹೇಳಿದ್ರೆ ಅರ್ಥ ಆಗ್ತದ, ಹಿಂಗ್ ಹೇಳಕತ್ತೀನಿ. ಲಾಸ್ಟಿಗೂ 15,000 ಕಟ್ತೀರಿ, ಫಸ್ಟಿಗೂ 15,000 ಕಟ್ತೀರಿ. ಒಳಗೆ
ಬಡ್ಡಿ ಅಮೌಂಟ್ ಸಣ್ಣದಾಕೋತ್ ಹೋಗಿ ಗಂಟಿನ ಅಮೌಂಟ್ ದೊಡ್ಡದಾಕತ್ತ. ಯಾರಿಗೆ ಅರ್ಥ ಆಗ್ಯದ ಇಲ್ಲ? ನಿಮ್ ಮೊತ್ತ ಪತ್ತ ಏನು ಗೊತ್ತಾಗಲ್ಲ ನಿಮ್ಗ. ಸುಮ್ಮ ಇಷ್ಟು ಅಮೌಂಟ್ ಕಟ್ಟಕ್ ಹೇಳ್ತಾರೆ ಬ್ಯಾಂಕಿನವ್ರು. ನಿಮ್ ಲೆಕ್ಕ ಪಕ್ಕ ಏನು ಇಲ್ಲ ಅದ್ರಾಗ. ಸುಮ್ಮ ಲೆಕ್ಕ ಎಲ್ಲ ಬ್ಯಾಂಕಿನವ್ರು ಕಂಪ್ಯೂಟರ್ ಮಾಡಿಬಿಡ್ತಾರ. 10,000 ರೂಪಾಯಿ ನೀವು ಸ್ಟಾರ್ಟಿಂಗ್ ಕಟ್ಟಿದ್ರಿ, ಲಾಸ್ಟಿಂದ 10,000 ಕಟ್ಟಂತ ಹೇಳ್ತಾರ ಅವ್ರು. ಅದ್ರ ಫಸ್ಟಿಂದ 10,000ದಾಗ ಬಡ್ಡಿ ದೊಡ್ಡದಿರ್ತದ, ಗಂಟ ಕಾಣದಿರ್ತದ. ಅದು ಗಂಟು ಕರ್ಕೋತ್ ಲಾಸ್ಟಿಗೆ ಏನಾಗ್ತದ? ಲಾಸ್ಟಿಂದ ಕಟ್ಟ ದಿವಸ ಏನಾಗಿರ್ತದೆ? ಬಡ್ಡಿ ಎಲ್ಲ ಜೀರೋ ಆಗಿಬಿಟ್ಟಿರ್ತದ. ಲಾಸ್ಟಿನ 10,000ದಾಗ ಜೀರೋ ಆಗಿ ಏನ್ ಕಟ್ಟಿರ್ತೀರಿ, ಇನ್ನೇನ್ ಕೊನೆ ಇನ್ಸ್ಟಾಲ್ಮೆಂಟ್ ಲಾಸ್ಟಿಗೆ ಇನ್ನೊಂದು 10,000 ಕಟ್ಟಿಬಿಟ್ರೆ ಮುಗಿತ್ ನೋಡ್ರಿ ಅಂತ ಹೇಳ್ಬಿಡ್ತಾರೆ. ಅವಾಗ ಏನಾಗಿರ್ತದ? ಗಂಟೆ ಆಗಿರ್ತದ. ಅಲ್ಲಿ ಹಂಗ ನೀವು ಸುಮ್ಮನೆ ಏನು ಜೀವನದಾಗ ಏನೇನು ಮಾಡೋದು ಬೇಕಾಗಿಲ್ಲ. ನೀವು ವ್ಯವಹಾರಗಳು ಎಲ್ಲ ಬಂದೋಬಸ್ತ್ ಮಾಡಿ, ನಿಮ್ಮ ಮನೆ ವ್ಯವಹಾರಗಳು ಏನದೋ ಎಲ್ಲ ಮಾಡಿ. ನಿಮ್ಮ ಮನೆ ಜನರ ವ್ಯವಹಾರ, ಅವ್ರ ಅವಶ್ಯಕತೆಗಳು ಏನೇನದವ ಎಲ್ಲನೂ ಮಾಡಿ. ಒಂದು ಬಿಡ್ಲಾರ್ದಂಗೆ ಮಾಡಿ ಅದರ ಜೊತೆಗೆ ಈ ಬ್ರಹ್ಮಜ್ಞಾನನು ಅದಕ್ಕಿಂತ ದೊಡ್ಡದಾದ ಜವಾಬ್ದಾರಿ ಇದು ಅಂತ ತಿಳ್ಕೊಂಡು ಇದಕ್ಕೆ ಮಹತ್ವ ಕೊಟ್ಟು ಆ ವ್ಯವಹಾರಕ್ಕಿಂತ ಹೆಚ್ಚು ಆಸಕ್ತಿ ವಹಿಸಿ, ಹೆಚ್ಚು ಪರಿಶ್ರಮ ವಹಿಸಿ ಈ ಕೆಲಸನೂ ಮಾಡಿ. ವ್ಯವಹಾರ ಇದ್ದಾಗ ವ್ಯವಹಾರ ಮಾಡೋದು, ವ್ಯವಹಾರ ಇರ್ಲಾರ್ದಾಗ ಈ ಬ್ರಹ್ಮಜ್ಞಾನ ಸಾಧನೆ. ಏನ್ ಮಾಡೋದು? ವಿಚಾರ ಮಾಡೋದು, ತಿಳ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು. ಏನರ್ಥ? ಗುರು ಕೊಟ್ಟ ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದು, ಶಾಸ್ತ್ರ ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದು. ಗುರುಗಳೇನ್ರಿ ಹೇಳಿ ಹೋಗ್ಬಿಡ್ತಾರ, ಅವು ನಮಗೆ ನೆನಪಿರಲ್ಲ, ಹೆಂಗ್ ಮಾಡ್ಬೇಕು ಅನ್ನೋಂಥ ಪ್ರಶ್ನೆನೇ ಇಲ್ಲ. ಗುರು ಹೇಳಿದ ವಾಕ್ಯಗಳನ್ನೆಲ್ಲ ಯೂಟ್ಯೂಬ್ನಾಗ ಸಂಗ್ರಹ ಮಾಡ್ಕೊಂಡು ಕೂತೀರಿ, ಎಲ್ಲರಿಗೆ ಯೂಟ್ಯೂಬ್ನಾಗ ಅವು ಸಿಗ್ತಾವ, ಮಾಡ್ಕೊತ ಹೋಗ್ತೀರಿ. ಈ ರೀತಿ ನೀವು ಸಾಧನೆ ಮಾಡ್ಕೋತ ಹೋದಾಗ ಏನಾಗ್ತದ? ನಿಮ್ಮ ಚಿದಾಭಾಸ ಅಥವಾ ಎಂಥದ್ದು ಅಂತಃಕರಣ ವಿಶಿಷ್ಟ ಚೇತನ ಏನಾಗ್ಬಿಡ್ತದ? ಕರ್ಕೋತ ಹೋಗ್ತದ. ನೀವು ಹೆಂಗ್ ಬ್ರಹ್ಮಜ್ಞಾನ ಸಾಧನೆ ಮಾಡ್ತೀರಿ, ಹಂಗಂಗ ನಿಮ್ಮ ಅಜ್ಞಾನ ವಿಶಿಷ್ಟ ಚೇತನ ಕರ್ಕೋತ ಹೋಗ್ತದ. ಅದು ಕರಿಗೆ ಏನಾಗ್ತದ? ಉಪಯುಕ್ತ ಚೇತನ ಬೆಳಗ್ನಿಂದ ನಿಮ್ಮ ಒಳಗಿಂದ ಉಪಯುಕ್ತ ಚೇತನ ಆದೋ ಇಲ್ಲೋ ಅನ್ನೋ ಮಟ್ಟಿಗೆ ಅದ ಇಲ್ಲ ಭಾನ. ನಿಮಗೆ ಉಪಯುಕ್ತ ಚೇತನದ ಭಾನ, ಒಳಗೆ ಉಪಯುಕ್ತ ಚೇತನದ ಭಾನ ಆದ ಇಲ್ಲ ಅಂತೇಳಿ ನಿಮಗದು ಗೊತ್ತೇ ಇಲ್ಲ. ಈಗ ನಾನು ಇಲ್ಲಿದ್ದೀನಿ, ನೀವು ಅಲ್ಲಿದ್ದೀರಿ. ನಿಮ್ಮ ಅಂತಃಕರಣದ ವೃತ್ತಿ ನನ್ನ ತನಕ ಬಂದದ, ನಿಮ್ಮ ಕಿವಿಯ ದ್ವಾರ ಹೊರಗೆ ಬಂದು ನನ್ನ ತನಕ ಇಲ್ಲಿ ತನ ಬಂದದ. ಇಲ್ಲಿ ತನ ಬಂದದ್ದು ಕೇಳ್ಬೇಕಾದ್ರ ನನ್ನ ಬಾಯಿಯಲ್ಲಿ ಏನ್ ಮಾತಾಡ್ಲಕತ್ತೀನಿ, ನನ್ನ ಅಂತಃಕರಣ ನನ್ನಲ್ಲಿ ಏನದ ವಸ್ತು, ನನ್ನ ಮೂಲ ವಸ್ತು ಏನದಲ್ಲ, ಇಲ್ಲಿ ನಿಂತ ರಿಲೇ ಆಗ್ಲಕತ್ತು ವಿಚಾರ. ಅದಕ್ಕ ಇಲ್ಲಿ ಏನೇನಾಗ್ಯಾವ? 3 ಆಗ್ಯಾವ. ಒಂದು ಅಂತಃಕರಣ ಉಪಯುಕ್ತ ಚೇತನ, ಅಂತಃಕರಣ ಉಪಯುಕ್ತ ಚೇತನ, ವೃತ್ತಿ ಉಪಯುಕ್ತ ಚೇತನ, ವಸ್ತು ಉಪಯುಕ್ತ ಚೇತನ ಅಂತ 3 ಬರ್ತಾವ. ಈಗ ಅಂತಃಕರಣ ಉಪಯುಕ್ತ ಚೇತನ ಎಲ್ಲಿ ಯಾವ್ದಕ್ಕಂತಾರ? ಈಗ ನಾನು ಹೇಳಕತ್ತೀನಲ್ಲ, ಇದು ನಂದು ಅಂತಃಕರಣ ಉಪಯುಕ್ತ ಚೇತನ. ಈ ಅಂತಃಕರಣ ಉಪಯುಕ್ತ ಚೇತನ ಏನ್ ಮಾಡ್ಯದಂತಂದ್ರ ನನ್ನ ಬಾಯಿ ದ್ವಾರ ಹೊರಗೆ ಬರ್ಲಕತ್ತದ. ನನ್ನ ಬಾಯಿಲಿಂದ ಹೊರಗೆ ಬರ್ಲಕತ್ತದ. ಹೊರಗೆ ಬಂದು ಇಂದ್ರಿಯಗಳ ಮೂಲಕ ಹೊರಗೆ ಬಂತು. ಹೊರಗೆ ಬಂದಾಗ ಏನಾಯ್ತು? ಅದು ವೃತ್ತಿ ಆಯ್ತು. ವೃತ್ತಿಯಾಗಿ ಎಲ್ಲಿಗೆ ಬಂತು? ನಿಮ್ ಕಿವಿತನ ಬಂತು. ನಿಮ್ ಕಿವಿ ಏನಾಗ್ಯದ? ವಸ್ತು ಆಗ್ಯದ. ಕಿವಿ ವಸ್ತು, ಶ್ರೋತೃವಿನ ಕಿವಿಯೇ ವಸ್ತು. ಆ ವಸ್ತುವಿನೊಳಗೆ ಉಪಯುಕ್ತ ಚೇತನ ಇರಬೇಕು.
ಈ ವೃತ್ತಿಯೊಳಗೆ ಉಪಯುಕ್ತ ಚೇತನ ಇರಬೇಕು, ಮತ್ತೆ ಇಲ್ಲಿ ಹೇಳವನ ಅಂತಃಕರಣದಾಗನು ಉಪಯುಕ್ತ ಚೇತನ ಇರಬೇಕು. ಈ ಮೂರು ಉಪಯುಕ್ತ ಚೇತನಗಳು ಬೇರೆ ಬೇರೆ ಅಲ್ಲವೇ ಅಲ್ಲ, ಮೂರು ಒಂದೇ ಉಪಯುಕ್ತ ಚೇತನಗಳು. ಏನಾಗ್ಯವ, ವೃತ್ತಿ ಇಲ್ಲದಕ್ಕ ಅವು ಅಲ್ಲೇ ಅದಾವ, ಇವು ಇಲ್ಲೇ ಅದಾವ. ನಿಮ್ಮ ಕಿವಿ ಎಂಬ ವಸ್ತುವಿನ ಉಪಯುಕ್ತ ಚೇತನ ನೀವಿದ್ದಾಗಲೇ ಅದ, ಸಪರೇಟ್ ಅದ. ಇಲ್ಲಿ ನಾನು ಹೇಳ್ತಾ ಇರೋದು ಪ್ರವಚನ ಹೇಳುವಂತ ಈ ಒಂದು ಅಂತಃಕರಣ ಉಪಯುಕ್ತ ಚೇತನ ಇಲ್ಲೇ ಅದ. ಇವೆರಡಕ್ಕೆ ಕನೆಕ್ಷನ್ ಕೊಡೋದು ಯಾವುದು, ವೃತ್ತಿ. ಆ ವೃತ್ತಿ ಹೋಗಿ ನಿಮ್ಮ ಕಿವಿಯನ್ನ ತಲುಪಿದಾಗ ಏನಾಗ್ತದ, ಆ ಮೂರು ಉಪಯುಕ್ತ ಚೇತನಗಳು ಒಂದಾಗ್ತಾವ. ಇಲ್ಲಿ ನಾ ಹೇಳಬೇಕಾಗಿರೋ ಮುಖ್ಯ ವಿಷಯ ಏನಂದ್ರೆ, ಇಲ್ಲಿ ಹೇಳುವ ಗುರುವಿನ ಅಂತಃಕರಣದ ಉಪಯುಕ್ತ ಚೇತನ ಮತ್ತು ಆ ಅಂತಃಕರಣದಿಂದ ಹೊರಹೊಮ್ಮಿದ ವೃತ್ತಿ ಉಪಯುಕ್ತ ಚೇತನ ಮತ್ತು ಅದು ಹೋಗಿ ತಲುಪಿದ ವಸ್ತು ಉಪಯುಕ್ತ ಚೇತನ, ಮೂರದ್ರೊಳಗೆ ಉಪಯುಕ್ತ ಚೇತನಗಳು ಒಂದಾಗ್ಯಾವ. ಅವು ಮೂರು ಒಂದಾದಾಗಲೇ ಮಾತ್ರ ಇಲ್ಲಿ ಹೇಳಿದ ಧ್ವನಿ, ಇಲ್ಲಿ ಹೇಳಿದ ಶಬ್ದಗಳು, ಇಲ್ಲಿ ಹೇಳಿದ ವಾಕ್ಯಗಳು ಅವು ಏನಾಗ್ತವ, ನಿಮಗೆ ಬಂದು ತಲುಪ್ತಾವ. ತಲುಪಿದ ಮೇಲೆ ನಿಮಗ ಯಾವ ರೀತಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಅದ ಅದು ನಿಮಗ್ ಬಿಟ್ಟದ್ದು. ಅದನ್ನೇ ಹೆಂಗ್ ಮಾಡ್ತೀರಿ ಹಂಗ ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇರ್ತದೆ. ಎಷ್ಟೋ ಶಬ್ದಗಳು ಅಲ್ಲಿಂದ ಇಲ್ಲಿ ತನಕ ಬಳಸ್ಕೊತ ಬಂದೀವಿ. ಒಮ್ಮಿಗೆ ಯಾರೋ ಒಬ್ಬರು ಜಾಯಿನ್ ಆಗಿಬಿಟ್ರು, ಈ ಶಬ್ದದ ಅರ್ಥ ಏನು, ಆ ಶಬ್ದದ ಅರ್ಥ ಏನು, ಈ ವಾಕ್ಯದ ಅರ್ಥ ಏನು, ಆ ವಾಕ್ಯದ ಅರ್ಥ ಏನು, ಎಲ್ಲಿ ಬೀಳ್ತಿರ್ತಾರೆ. ಅದೇನ್ ಮಾಡ್ಬೇಕು, ಹಿಂದಿಂದೆಲ್ಲ ಮೊದಲಿನ ಪಾಠಗಳು ಕೇಳಬೇಕು. ಇಲ್ಲ ಹಿಂದಿಂದ ಸೀನಿಯರ್ ಮಂದಿ ಜೊತೆಗೆ ಇದ್ದು ಅವರು ಸಂಗಡ ಚರ್ಚೆ ಮಾಡಿ ಈ ವಾಕ್ಯ ಹೇಳಿದ್ರು ಇದರ ಅರ್ಥ ಆಗಿಲ್ಲ, ಈ ಶಬ್ದ ಬಳಸಿದ್ರು ಇದರ ಅರ್ಥ ಆಗಿಲ್ಲ ಅಂತ ಕೇಳಿದ್ರೆ ಅವ್ರು ಒಂದು ಕ್ಷಣದಾಗ ಹೇಳ್ಬಿಡ್ತಾರೆ. ಅದು ನೀವು ಹೆಂಗೆ ಸಾಧನೆ ಮಾಡಿರ್ತೀರಿ ಅದರ ಮೇಲೆ ಡಿಪೆಂಡ್ ಅದಾವ. ಈಗ ಏನಾಯ್ತು ಅಂತಂದ್ರ ಉಪಯುಕ್ತ ಚೇತನಗಳ ಬಾನ ಅವು ಮೂರು ಒಂದಾಗಿದ್ದವ್ರದ್ದು ಯಾರಿಗಾರ ಅನುಭವ ಆಗ್ಯದೇನ್ರಿ? ಈಗ ನನ್ನ ಶಬ್ದ ನಿಮಗ್ ಕೇಳಕತ್ತದಂದ್ರೆ ಮೂರರಲ್ಲಿ ಇರೋ ಉಪಯುಕ್ತ ಚೇತನ ಒಂದಾಗ್ಯದ ಅನ್ನೋದ್ರಲ್ಲಿ ಯಾರಿಗಾರ ಅನುಭವ ಆಗ್ಯದೇನು, ಗೊತ್ತಾಗ್ಯದೇನು? ಉಪಯುಕ್ತ ಚೇತನದ ಸಂಗಮ ನಿಮ್ಗೆ ಯಾರಿಗಾರ ಅರಿವಿಗೆ ಬಂದದೇನು? ಮೂರು ಕೂಡಿದಾಗನೆ ಅದು ಕೇಳಿಸ್ತದ. ಈ ಮೂರು ಉಪಯುಕ್ತ ಚೇತನಗಳು ಸೇರಿದಾಗಲೇ ಇದು ಧ್ವನಿ ಕೇಳಿಸ್ತದ. ಇಲ್ಲಿ ಏನಾಯ್ತಪ್ಪ, ನನ್ನ ಗಂಟಲಿಗೆ ಏನೋ ಆಯ್ತು, ನನ್ನ ಗಂಟಲಿಗೆ ಏನಾರ ಆಯ್ತಪ್ಪ ಅಂತಂದ್ರ ನನ್ನ ವೃತ್ತಿ ಒಳಗಿದ್ರು ಸಹಿತ, ಇದು ಉಪಯುಕ್ತ ಚೇತನ ಒಳಗಿದ್ರು ಸಹಿತ ವೃತ್ತಿ ಹೊರಗೆ ಬರಲ್ಲ, ವೃತ್ತಿ ಹೊರಗೆ ಬರಲ್ಲ, ಅಲ್ಲಿ ಉಪಯುಕ್ತ ಚೇತನನು ಹೊರಗೆ ಬರಲ್ಲ. ಏನಾಯ್ತು? ಅಥವಾ ಇಲ್ಲಿ ನಿಂತು ನಮ್ಮ ಅಂತಃಕರಣ ಉಪಯುಕ್ತ ಚೇತನ, ವೃತ್ತಿ ಉಪಯುಕ್ತ ಚೇತನ ಹೊರಗೆ ಹೋದ್ರೂ ಸಹಿತ ನಿಮ್ಮ ಕಿವಿಡಿದ್ದು ಅಂತಂದ್ರ ನಿಮ್ಮ ವಸ್ತು ಉಪಯುಕ್ತ ಚೇತನ ಅದರ ಸಂಗಟ ಸೇರಂಗಿಲ್ಲ, ಒಂದಾಗಬೇಕಲ್ಲ. ಆ ಉಪಯುಕ್ತ ಚೇತನಗಳು ಒಂದಾಗಬೇಕಲ್ಲ. ಆ ಉಪಯುಕ್ತ ಚೇತನಗಳು ಒಂದಾಗಲಿಲ್ಲ ಅಂತಂದ್ರ ಕೆಲಸನೇ ಆಗಲ್ಲ. ಏನ್ ಹೇಳ್ತಾರ ಅದು ಇಳಿಯಂಗಿಲ್ಲ, ಕೇಳ್ಸಂಗಿಲ್ಲ. ಈಗ ಮೂರು ಒಂದ್ ಆಗ್ತಾವ ಅನ್ನೋದು ಹೆಂಗ್ ಗೊತ್ತಾಯ್ತು? ಶಬ್ದ ಅಲ್ಲಿ ಗುರುವಿನ ಬಾಯಿಂದ ಬಂದ ಶಬ್ದ ನಮ್ ಕಿವಿಗೆ ಯಾವಾಗ ತಲುಪೈತೆ ಮೂರು ಉಪಯುಕ್ತ ಚೇತನಗಳು ಒಂದಾಗ್ಯಾವ ಅಂತ ಹೇಳಿ ಗೊತ್ತಾಗ್ತದೆ. ಹೆಂಗ್ ಗೊತ್ತಾಗ? ಏನ ನಿಮ್ದು ಇದರಿಂದ ವೃತ್ತಿ ಉಪಯುಕ್ತ ಚೇತನ ನಮ್ದ ಇಲ್ಲಿ ಸ್ವೀಕಾರ ಮಾಡದಪ್ಪ ಆನಂದ ಆಕತ್ಲ ಅದೇ ಆನಂದನ ನಮಗೆ ಇದು ಒಂದಾಗಿರ್ತಂತ ಗೊತ್ತಾಗುತ್ತೆ. ಆನಂದ ಆನಂದ ಯಾವಾಗ ಆಗ್ತದಂದ್ರ ಹೇಳಿದ ಶಬ್ದಗಳದು ಅರ್ಥ ಆದಾಗ. ಸುಮ್ನೆ ಶಬ್ದ ಕೇಳೋಣ ಆನಂದ ಆಗಲ್ಲ, ಅದರದ್ದು ಅರ್ಥ ಮಾಡ್ಕೊತೀರಿ ನೋಡು. ಆವಾಗ ಒಂದು
ಆಳಕ್ಕೆ ಹೋದಾಗ ಶಬ್ದದ ಆಳ ಅಲ್ಲ, ಅರ್ಥದ ಆಳ. ಶಾಸ್ತ್ರಿಗಳ ಕೆಲಸ ಏನು? ಶಬ್ದದ ಆಳಕ್ಕೆ ಹೋಗ್ತಾರ ಅವರು, ಅರ್ಥದ ಆಳಕ್ಕೆ ಹೋಗಲ್ಲ ಅವರು. ಅನುಭಾವಿಗಳು ಏನ್ ಮಾಡ್ತಾರ? ಅರ್ಥದ ಆಳಕ್ಕೆ ಹೋಗ್ತಾರ. ಸತ್ಯಾನುಭವಿಗಳು ಅರ್ಥದ ಆಳಕ್ಕೆ ಹೋಗ್ತಾರ, ಶಾಸ್ತ್ರಿಗಳು ಶಬ್ದದ ಆಳಕ್ಕೆ ಹೋಗ್ತಾರ. ಈಗೇನದ? ಈಗ ಅರ್ಥದ ಅನುಭವ ನಿಮ್ಗೆ ಅರ್ಥ ಆದಾಗ ನಿಮ್ಗೇನಾಗ್ತದ? ಖುಷಿ ಆಗ್ಬಿಡ್ತದೆ. ಅರ್ಥ ಆದಾಗ ನಿಮ್ಗ ಖುಷಿ ಆಗ್ಬಿಡ್ತದ, ಆನಂದ ಆಗ್ತದ, ಸಂತೋಷ ಆಗ್ತದ. ಹೆಂಗ್ ಮಾಡ್ಬೇಕು? ಅಥವಾ ಶಬ್ದಗಳು ನಿಮ್ಗ ಇಷ್ಟ ಇರಲಿಲ್ಲ ಅಂದ್ರೆ ಚೇತನೂ ಬರ್ತದೆ. ಏನಪ್ಪಾ ಅಂತ ಒಟ್ಟು ನೀನು ಆಸಕ್ತಿ. ಈಗ ಉಭಯತ ಚೇತನಗಳು ನಿಮಗ ಒಂದ್ ಆಗಿದ್ದಕ್ಕೆ ಇವು ನಿಮ್ಗೆ ಶಬ್ದ ಕೇಳಿಸ್ಲಕತ್ತವ ಅನ್ನೋದು ತಿಳ್ಕೊಂಡ್ರಿ. ಇದು ಹೆಂಗ್ ತಿಳ್ಕೊಂಡ್ರಿ ಅಂದ್ರ ಮೂರು ಉಭಯತ ಚೇತನ ಒಂದ್ ಆದ್ರೇನೆ ಇದು ಶಬ್ದ ಕೇಳಿಸ್ಲಕ್ಕ ನಮ್ಗೆ ಸಾಧ್ಯ ಆದ ಅನ್ನೋದು ಇದು ಹೆಂಗ್ ತಿಳಿಸಿ ನಿಮಗ? ಇರ್ತಕ್ಕಂಥ ಉಪಯುಕ್ತ ಚೇತನ ನಮ್ಮ ಕಿವಿ ಅಂತಕ್ಕಂಥ ವಸ್ತು ಉಪಯುಕ್ತ ಚೇತನವಾದ ಮೇಲೆ ಬೆಳಕಿನ ಪರಿಣಾಮ ಬೀರಿದಾಗ ಆ ವಿಶಿಷ್ಟ ಚೇತನ ಏನೈತಲ್ಲ ಅದರ ಅರಿವಿಗೆ ಬರ್ತದೆ, ಚಿದಾಭಾಸನ ಅರಿವಿಗೆ ಬರ್ತದೆ. ಇದೇ ಎಲ್ಲ ನಿಮ್ಗೆ ಹೆಂಗ್ ಬರ್ತಂತ ಒಂದಾಗಿ ಸಂಗಮ ಆಗಿದ್ರಿಂದ ನಮಗ ಅರಿವಿಗೆ ಬಂತು ಅಂತ ಬಂತಲ್ಲ. ಈ ವಿಷಯ ನಿಮಗ ಮೊದಲು ಗೊತ್ತಿತ್ತೇನು? ಈ ವಿಷಯ ಮೊದಲು ಗೊತ್ತಿತ್ತೇನು? ಈ ವಿಷಯ ಗೊತ್ತಾದ ಮೇಲೆ ಆದರೂ ಸಹಿತ ನಿಮಗ ಈ ಒಂದು ಮೂರು ಉಪಯುಕ್ತ ಚೇತನಗಳು ಸಂಗಮ ಆಗಿದ್ದು ನಿಮ್ಮ ಅನುಭವಕ್ಕೆ ಬಂತೇನು? ಬಂದಿಲ್ಲ ಅಂತಂದ್ರೂ ಗುರು ಹೇಳಿದ ವಾಕ್ಯದ ಮೇಲೆ ಶ್ರದ್ಧೆ ಇಟ್ಕೊಂಡು ಹೌದು ಅಂತ ಒಪ್ಪಿಕೊಂಡಿರ ಇಲ್ಲ? ಮೂರು ಉಪಯುಕ್ತ ಚೇತನಗಳ ಸಂಗಮ ಆಗೋದ್ರ ಬಗ್ಗೆ ಹೌದು ಇದು ಈ ತರ ಆಗಿದ್ರೆ ಇದು ನಮಗಿಂದ ಕೇಳಲಕ್ಕ ಸಾಧ್ಯ ಆಗ್ಯದ ಅಂತ ಹೇಳಿ ನಿಮಗ ಶ್ರದ್ಧೆ ಇದ್ದಕ್ಕ ಏನ್ ಮಾಡಿರಿ? ಹೌದು ಅಂತೀರಿ. ತೋರಿಸ್ರಿ ಉಪಯುಕ್ತ ಚೇತನ ಅಂದ್ರೆ ಎಲ್ಲಿ ತೋರಿಸ್ಬೇಕು? ಉಪಯುಕ್ತ ಚೇತನ ತೋರಿಸ್ರಿ ಅಂದ್ರೆ ಏನ್ ತೋರಿಸ್ಬೇಕು? ಈಗ ನಂಬಿಕೆ ನಿಮ್ಮೊಳಗೇನು ಉಂಟಾಗ್ಯದಲ್ಲ, ಆ ನಂಬಿಕೆ ಬರೇ ನಂಬಿಕೆ ಅಷ್ಟೇ ಅಲ್ಲ, ಏನೂ ಗೊತ್ತಿರ್ಲಾರ್ದೆ ಏನೂ ನೋಡ್ಲಾರ್ದೆ ಅಮೇರಿಕಾ ಅಂತ ಆದ ಅಲ್ಲಿಕ್ಕಿಂತದಿರ್ತದ ಅಂತ ಹೇಳಿದ ಕೂಡಲೇ ನೀವು ಅಮೇರಿಕಾ ನೋಡ್ಲಾರ್ದೆ ನೀವು ಅಮೇರಿಕಾದೊಳಗಿರುವ ವಸ್ತುಗಳನ್ನ, ವ್ಯಕ್ತಿಗಳನ್ನ, ಪ್ರಸಂಗಗಳನ್ನ ಹೆಂಗ್ ನಂಬ್ತೀರಿ ಅದಕ್ಕೆ ನಂಬಿಕೆ ಅಂತಾರ. ಇಲ್ಲಿ ಏನದ? ಅಮೇರಿಕಾದಾಗೆ ಇದ್ದೀರೀಗ, ಅಮೇರಿಕಾದ ಅನುಭವ ಇಲ್ಲ ಅಷ್ಟೇ. ಹೀಗಾಗಿ ನಿಮ್ಮ ಅನುಭವವನ್ನ ನಿಮಗೆ ತಂದು ಕೊಡ್ಲಕತ್ತಾನ ಗುರು. ಈ ಅನುಭವಕ್ಕ ಏನಂತೀರಿ ಅಂದ್ರೆ ದಿವ್ಯ ದೃಷ್ಟಿ ಅಂತೀರಿ. ಇದೇ ನಿಮಗೆ ಗುರು ಕೊಡುವ ದಿವ್ಯ ದೃಷ್ಟಿ. ಮೂರೂ ಉಪಯುಕ್ತ ಚೇತನಗಳು ಒಂದಾಗ್ತವ ಅನ್ನಂತ ವಿಚಾರ ಆ ಜ್ಞಾನ ದೃಷ್ಟಿಯಲ್ಲಿ ಅಂತ ತಿಳ್ಕೋಬೇಕು. ಜ್ಞಾನ ದೃಷ್ಟಿ ಅಂತದಲ್ಲ, ಆ ದೃಷ್ಟಿನಿಂದ ಇದು ತಿಳ್ಕೋಬೇಕು. ಮೂರು ಉಪಯುಕ್ತ ಚೇತನಗಳು ಒಂದಾಗ್ತಾವ ಅಂತೇಳಿ ನಿಮಗ ಒಂದು ಜ್ಞಾನ ಆಗ್ಲಕ್ಕತ್ತದಿಲ್ಲ. ವಸ್ತು ಉಪಯುಕ್ತ ಚೇತನ, ವೃತ್ತಿ ಉಪಯುಕ್ತ ಚೇತನ, ಅಂತಃಕರಣ ಉಪಯುಕ್ತ ಚೇತನ, ಒಂದು ಜ್ಞಾತೃ, ಒಂದು ಜ್ಞಾನ, ಒಂದು ಧ್ಯೇಯ, ಇವುದ್ರದ್ದು ಒಂದು ಅದು ಜ್ಞಾತ್ರ, ಜ್ಞಾನ, ಜ್ಞೇಯ, ಅದು ಚಿದಾಭಾಸನ ಕೆಲಸ. ಉಪಯುಕ್ತ ಚೇತನಗಳು ಒಂದಾಗದು ಆತ್ಮದ ಕೆಲಸ, ಕೂಟಸ್ಥನ ಕೆಲಸ.
ಈಗ ಈ ಮೂರೂ ಚೇತನಗಳು ಒಂದಾಗ್ತಾವ ಅನ್ನೋದು ನಿಮಗ ಕಲ್ಪನೆಗೆ ಬರ್ಲಕತ್ತದಿಲ್ಲ, ಅರಿವಿಗೆ ಬರ್ಲಕತ್ತದಿಲ್ಲ. ಎದರಿಂದ ಬರ್ಲಕತ್ತದ ಹೆಂಗ ಅರ್ಥ ಮಾಡ್ಕೊಳಕತ್ತೀರಿ ಅಂತಂದ್ರೆ ದಿವ್ಯ ದೃಷ್ಟಿಲಿ ಅಂತ. ಈ ಚರ್ಮ ಚಕ್ಷುವಿನಿಂದ ಅದು ನೋಡ್ಲಿಕ್ಕೆ ಆಗಂಗಿಲ್ಲ, ದಿವ್ಯ ದೃಷ್ಟಿಲಿಂತ ಇದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಜ್ಞಾನ ದೃಷ್ಟಿ ಅಂತಾರ. ಇದು ಏನದ, ಗುರುವಿನ ಜೊತೆಗೆ ಅನುವಿನಿಂದ ಅರ್ಥ ಮಾಡ್ಕೊಳ್ಳಂತ ಸಾಮರ್ಥ್ಯ ನಿಮಗೆ ಬಂದದ್ದಕ್ಕೆ ನೀವು ತತ್ವದೃಷ್ಟಿಗಳು. ಇದು ಅರ್ಥ ಆದ್ರೆ ತತ್ವದೃಷ್ಟಿ, ಉತ್ತಮ ಅಧಿಕಾರಿ. ಇದು ಅರ್ಥ ಆಗಲಿಲ್ಲ ಅಂತಂದ್ರ ಮತ್ತೆ ದೃಷ್ಟಾಂತಗಳು ಕೊಟ್ಟು ಹೇಳ್ಬೇಕಾಗ್ತದ. ಯಾಕಂದ್ರ ಅದೃಷ್ಟಿ ಅಂತಂದ್ರೆ ಈ ರೀತಿಯಾದಂತ ದಿವ್ಯ ದೃಷ್ಟಿ ಯಾರಿಗಿರಂಗಿಲ್ಲ, ಅವ್ರಿಗೀಗ ಅರ್ಥ ಆಗಂಗಿಲ್ಲ. 25 ಮಂದಿ ಮುಂದೆ ಪಾಠ ಕೇಳಕ್ ಕೂತಿರ್ಬೇಕು. 25 ಮಂದಿಯಾಗ ಯಾರಿಗೆ ಈ ಉಪಯುಕ್ತ ಚೇತನಗಳ ಸಂಗಮ ಮತ್ತು ಜ್ಞಾತರ ಜ್ಞಾನ ಜ್ಞೇಯ ಏನದವ, ಇವು ಏನದವ ಲೌಕಿಕ ಜಗತ್ತಿನೊಳಗೆ ನಡೆಯುವ ವಸ್ತು, ತಿಳ್ಕೊಳ್ಳೋ ವಸ್ತು, ತಿಳ್ಕೊಂಡಂತ ಜ್ಞಾನ, ತಿಳಿಯುವಂತ ಒಂದು ಚಿದಾಭಾಸ, ಜ್ಞಾತೃ, ಇವೆಲ್ಲ ವಸ್ತು ಲೌಕಿಕ ವ್ಯವಹಾರದ ವಸ್ತು. ಇವನ್ನೆಲ್ಲ ನೀವು ತಿಳ್ಕೊಳಕತ್ತೀರಲ್ಲ ಅನುವಿನಿಂದ, ಯಾರಿಗಿದ ಅರ್ಥ ಆಗ್ತದ ಅವರು ತತ್ವದೃಷ್ಟಿಗಳು. ಇದು ಹೇಳಿದ ಅರ್ಥ ಆಗಲ್ಲ, ಸುಮ್ನೆ ಕುಂತು ಕೇಳಕತ್ತೀರಿ, ಅರ್ಥ ಆಗ್ಲಿ ಬಿಡ್ಲಿ, ನಡೆದದ ನಡಿಲಿ ಶ್ರವಣ ಅಂತ ಹೇಳಿ ಏನ್ ಕುಂತು ಕೇಳಕತ್ತೀರಿ. ಇನ್ನು ಮುಂದೆ ಏನಾಗ್ತದ, 25 ಮಂದಿಯಾಗ ಒಂದು 4 ಮಂದಿಗೋ 8 ಮಂದಿಗೋ 10 ಮಂದಿಗೋ ಇದೆಲ್ಲ ಚೆನ್ನಾಗಿ ಅರ್ಥ ಆಗಿದ್ರಿ ನೀವು ಹೇಳಿದ್ರಿಂದ ಅಂತೇಳಿ ಅವ್ರಿಗೇನು ದಿವ್ಯ ದೃಷ್ಟಿ ಜಾಗೃತ ಆಗಿ ಎಲ್ಲ ಗುರು ಹೇಳಿದ ವಾಕ್ಯಗಳನ್ನ, ಶಬ್ದಗಳನ್ನ, ಅರ್ಥಗಳನ್ನ ಅನುಭವಿಸಿ ಆನಂದ ಹೊಂತರ. ಇನ್ನೊಂದಿಷ್ಟು ಮಂದಿ ಮುಖದ ಮೇಲೆ ಏನೂ ಅಂತದ್ದು ಭಾರಿ ಸಾಧನೆ ಮಾಡಿದ ಏನು ಅವರಿಗೆ ಕಳೆನೇ ಇರಂಗಿಲ್ಲ. ಅವ್ರ ಸಲುವಾಗಿ ಏನ್ ಮಾಡ್ಬೇಕು, ದೃಷ್ಟಾಂತಗಳನ್ನ ಕೊಟ್ಟು ವಿವರಣೆಗಳ ಸಮೇತವಾಗಿ ಹೇಳ್ಬೇಕಾಗ್ತದೆ. ಅದೃಷ್ಟಿ, ಅವ್ರಿಗೆ ದೃಷ್ಟಿ ಇರಲಾರ್ದವ್ರಿಗೆ ಇದು ತಿಳಿಯಂಗಿಲ್ಲ. ಅವ್ರಿಗೆ ದೃಷ್ಟಾಂತಗಳು ಪತ್ರ ಸಾಕು ಅರ್ಥ ಆಗಿಬಿಡ್ತು. ದೃಷ್ಟಾಂತ ಇರ್ಲಾರ್ದ ಹೇಳಿದ್ರೆ ಗೊತ್ತಾಗಲ್ಲ. ಹೆಣ್ಣು ನೋಡಿ ಬಂದೀವಿ ಅಂದ ಕೂಡ್ಲೇನೆ ಹೆಣ್ಣು ಹೆಂಗಿತ್ತು ಅಂತಂದ್ರೆ ಪರವಾಗಿಲ್ಲ, ನಮ್ಮ ಮನಿತನಕ್ಕ ಸೆಟ್ ಆಗಂಗ್ ಕಾಣ್ಲಿಕ್ಕತ್ತದ, ಚಂದ ಎತ್ತರದಳ, ತೆಳ್ಳಗದಳ, ಕೆಂಪಗದಳ, ಲಕ್ಷಣವತಿಯಳ, ಹಿಂಗೆಲ್ಲ ಹೇಳಿದ್ರೆ ಅವ ಉತ್ತಮ ಅಧಿಕಾರಿ ತಿಳ್ಕೊತಾನ. ಅಷ್ಟಕ್ಕೆ ತಿಳ್ಕೊತಾನ. ಇವನು ಮಧ್ಯಮ ಅಧಿಕಾರಿ, ಕನಿಷ್ಠ ಅಧಿಕಾರಿಗಳಿಗೆ ಏನಾಗ್ತದ, ಇನ್ನೊಂದ್ ಸ್ವಲ್ಪ ಡಿಟೇಲ್ ಕೇಳ್ತಾರ. ಮಧ್ಯಮ ಅಧಿಕಾರಿ ಅಷ್ಟು ತಿಳ್ಕೊಳ್ಳೋ ದಿವ್ಯ ದೃಷ್ಟಿ ಇರಂಗಿಲ್ಲ ಅವ್ರಿಗೆ. ಮಧ್ಯಮ ಅಧಿಕಾರಿ ಏನ್ ಮಾಡ್ತಾನ, ಅರಿವಿನ ದೃಷ್ಟಿ ಇಲ್ಲದಕ್ಕ ಇನ್ನೊಂದೇಟು ಹೊಲ ಏಟದ, ನೌಕರಿ ಏಟದ, ಪಗಾರ ಏಟದ, ಮನೆಯಲ್ಲಿ ಎಂತದದ, ಹೆಂಗದ, ಏನು ಅಂತೇಳಿ ಅವ್ನು ಇನ್ನೂ ಜನ ಡಿಟೇಲ್ ತಿಳ್ಕೊತಾನ. ಅವನಿಗೊಂದ್ ಸ್ವಲ್ಪ ವಿವರಣೆಗಳು ಕೊಟ್ಟರೆ ತಿಳ್ಕೊತಾನ. ಪೂರ ಕನಿಷ್ಠ ಅಧಿಕಾರಿ ಆದ ಅವೇನ್ ಮಾಡ್ತಾನ, ಇವೆಲ್ಲ ಹೇಳಿದ್ರೆ ತಿಳಿಯಂಗಿಲ್ಲ, ನಮ್ಮ ಊರಾಗ ಏನ್ ಹೆಂಗಸಿರದಾರಲ್ಲ ಇವ್ರದಂಗ ಒಬ್ಬಕ್ಕೆ ಯಾವಕ್ಕಿದಾರೆ ಹೆಸರು ಹೇಳು, ಅಕ್ಕಿನಂಗ ಈಕಿನಂಗ ಅಕ್ಕಿ ಹೇಳಂತ ತಿಳ್ಕೊಂಡ್ಬಿಡ್ತೀವಿ ಅಂತ. ಆಯ್ತು, ಬಾಜು ಮನೆ ಕಲ್ಲವನ ಮಗಳು ಮಲ್ಲವಳಲ್ಲ, ಮಲ್ಲವ ಇದ್ದಂಗ ನೋಡ, ತಿಳಿತೀವಿ. ಹಿಂಗ ಒಬ್ಬೊಬ್ಬರ ತಿಳುವಳಿಕೆ ಮಟ್ಟ ಬೇರೆ ಬೇರೆ ಇರ್ತದೆ. ಇಲ್ಲೇನಾಯ್ತು, ದಿವ್ಯ ದೃಷ್ಟಿಲಿಂತ ಇದನ್ನ ಅರ್ಥ ಮಾಡ್ಕೊಳಕತ್ತಿರಲ್ಲ. ನಿಮಗೆ ಯಾರಿಗೆ ಅರ್ಥ ಆಗಕತ್ತದ, ನೀವು ತತ್ವದೃಷ್ಟಿ ಮತ್ತು ದಿವ್ಯ ದೃಷ್ಟಿಗಳು, ಉತ್ತಮ ಅಧಿಕಾರಿಗಳು. ಇನ್ನ ಯಾರಿಗೆ ಅರ್ಥ ಆಗಿಲ್ಲ ಅದನ್ನ ಕಷ್ಟಪಟ್ಟು ಸಂಶಯಗಳನ್ನ ನಿಮ್ಮ ಸೀನಿಯರ್ಸಿ ಕೇಳ್ರಿ, ನಮಗ್ ಕೇಳ್ರಿ, ಯಾವಾಗಾದ್ರೂ ಪ್ರಶ್ನೆಗಳು ಕೇಳಿರಿ, ಯಾವಾಗ್ಲೂ ಉತ್ತರ ಹೇಳಕ್ಕೆ ತಯಾರಿರ್ತೀವಿ. ಪ್ರಶ್ನೆ ಕೇಳು ಅಂದ ಕೂಡ್ಲೇನೆ ನಮ್ಗೆ ಸಂಬಂಧ ಇರ್ಲಾರ್ದು ಏನೋ ಒಂದು ಕೇಳ್ಕೊತ ಕುಂದಿರ್ಬಾರ್ದು. ಈ ಪಾಠದೊಳಗೆ ಏನ್ ನಡೆದದ ಇದಕ್ಕೆ ಸಂಬಂಧಪಟ್ಟಂತದ್ದು ಕೇಳೋದು. ಸಂಬಂಧ ಇಲ್ಲದ ಏನಾರ ಒಂದ್ ಎಲ್ಲಾರು ಓದ್ಕೊಳ್ಳೋದು, ಅಲ್ಲಿ ಹಂಗ ಹೇಳ್ಯಾರ್ರಿ, ಇಲ್ಲಿ ಹಿಂಗ್ ಹೇಳ್ಯಾರ್ರಿ, 108 ತಲೆ ಕೆಡಿಸ್ಕೊಂಡು ನಮ್ಗೆ ಕೇಳ್ಕೊತ ಕೂತ್ರೆ ನಾವು ಮತ್ತೆ ಅದು ಓದಿ ಹೇಳ್ಬೇಕಾಗ್ತದೆ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ
ಏನಾದರೂ ಕೇಳ. ಅದಕ್ಕೇನಾಯ್ತು, ವ್ಯವಹಾರ ಮಾಡುವಾಗ ವ್ಯವಹಾರನು ಮಾಡ್ತಾನ, ವ್ಯವಹಾರ ಮುಗಿದ ಕೂಡಲೇ ಬ್ರಹ್ಮಜ್ಞಾನಿ ಆಗ್ತಾನ. ವ್ಯವಹಾರ ಮಾಡುವಾಗ ನಿಮಗಿದು ದಿವ್ಯ ದೃಷ್ಟಿ ಅನುಭವಕ್ಕೆ ಬಂದಿಲ್ಲ ಅಂತಂದ್ರೂ ಸಹಿತ ನಿಮ್ಮ ಇಂದ್ರಿಯಗಳ ಅನುಭವಕ್ಕೆ ಬರ್ಲಿಕ್ಕಿಲ್ಲ. ದಿವ್ಯ ದೃಷ್ಟಿಯ ಅನುಭವದಲ್ಲಿ ಇದು ಗೊತ್ತಾಯ್ತಿಲ್ಲ. ಉಪಯುಕ್ತ ಚೇತನ ಮೂರು ಒಂದಾದಾಗಲೇ ನಮ್ಮ ಶಬ್ದ ಹೊರಗೆ ಬರ್ಲಿಕ್ಕೆ ಸಾಧ್ಯ, ನಿಮ್ಮ ಕಿವಿ ಕೇಳಿಸ್ಲಿಕ್ಕೆ ಸಾಧ್ಯ ಅನ್ನೋದು ಇದು ದಿವ್ಯ ದೃಷ್ಟಿಲಿಂದ ಅರ್ಥ ಮಾಡ್ಕೊಂಡಿರಿ. ಹೌದಾ ಇಲ್ಲ? ಈ ಚರ್ಮ ಚಕ್ಷುವಿನಿಂದ ಅಲ್ಲ. ಮತ್ತೆ ವ್ಯವಹಾರ ಮಾಡುವಾಗ ಅವನದು ಏನಪ್ಪ, ವ್ಯವಹಾರ ಮಾಡುವಾಗ ಒಂದು ದೃಷ್ಟಾಂತ ಕೊಟ್ಟು, ರೊಕ್ಕ ರೂಪಾಯಿ ಚೆನ್ನಾಗಿ ಎಣಿಸಿ ಕಬ್ಬಿಣ ಪೆಟ್ಟಿ ಒಳಗೆ ಮನೆಯಾಗ ಇಟ್ಟಾನ. ಆದ್ರ ಹೊರ ಜಗತ್ತಿನಲ್ಲಿ ಅವನೇನೋ ಕೆಲಸ ಮಾಡುವಾಗ, ವ್ಯವಹಾರ ಮಾಡುವಾಗ ಆ ಮನೆಯಾಗಿನ ರೊಕ್ಕ ಏನು ನೆನಪಿರಲ್ಲ ಅವನಿಗೆ. ಬಾಳಿ ಮನೆಗೆ ಹೋದ್ಮೇಲೆ ಮತ್ತೆ ನೆನಪು. ಹಂಗ ಮನೆಯಿಂದ ಇಷ್ಟು ರೊಕ್ಕನೇ 24 ತಾಸು ಅದೇ ನೆನಪಿಟ್ಕೊಂಡು ಕೂತ್ರ ವ್ಯವಹಾರ ಆಗಂಗಿಲ್ಲ. ಹಿಂಗಾಗಿ ಅವನು ದುಡ್ಡು ಯಾವಾಗ ಅವಶ್ಯಕತೆ ಬೀಳ್ತದ, ಯಾವಾಗ ಮನೆಗೆ ಹೋಗ್ತಾನ, ಯಾವಾಗ ಅವನ ವೃತ್ತಿ ಅದ್ರ ಕಡೆ ಹರಿತದ, ಆವಾಗ ಅದು ನೆನಪಾಗ್ತದ. ಬೇರೆ ಟೈಮ್ನೊಳಗ ಹೊರ ಜಗತ್ತಿನೊಳಗ ವ್ಯವಹಾರ ಮಾಡುವಾಗ ಆ ದುಡ್ಡು ಅವನಿಗೆ ಜ್ಞಾಪಕ ಹೆಂಗ್ ಬರಂಗಿಲ್ಲ. ಹಂಗ ಅವನಿಗೇನು ರೊಕ್ಕ ಇಲ್ಲೇನು, ರೊಕ್ಕನೂ ಅದ ಬೇಕಾದಷ್ಟದ. ಅದು ಈಗೇನಾಗ್ಯದ, ವಿಸ್ಮೃತಿ ಆಗಿರ್ತದ. ವ್ಯವಹಾರ ಮಾಡ್ತಾನ, ಮತ್ತ ಅಷ್ಟೆಲ್ಲ ಬ್ರಹ್ಮಜ್ಞಾನ ಹೇಳ್ತಾನ ಅಂತ ಅಂದ್ಮೇಲೆ ಅವ ವ್ಯವಹಾರ ಮಾಡಬಾರ್ದೇನು? ವ್ಯವಹಾರ ಮಾಡಬೇಕು. ಯಾಕಂದ್ರೆ ಅವನದು ಸ್ಥೂಲ ಶರೀರ ಸೂಕ್ಷ್ಮ ಶರೀರಗಳ ನಿರ್ವಹಣೆಗಾಗಿ ಈ ಜಗತ್ತಿನಲ್ಲಿ ಅವನು ವ್ಯವಹಾರ ಮಾಡಬೇಕಾಗ್ತದೆ. ಅದಕ್ಕೆ ಕಾಯಕ ಮಾಡ್ರಿ ಅಂದ್ರೆ ಬಸವಾದಿ ಶರಣರು ಸ್ಥೂಲ ಶರೀರ ಸೂಕ್ಷ್ಮ ಶರೀರಗಳನ್ನ ನಿರ್ವಹಣೆ ಮಾಡ್ರಿ ಅಂತ ಹೇಳಿದ್ರು. ಸ್ಥೂಲ ಶರೀರದ ನಿರ್ವಹಣೆಗಾಗಿ ನಿಮ್ ಹೊಟ್ಟಿಗೆ ಏಟು ತಿಂತೀರಿ, ಅಕ್ಕರೆ ದುಡಿಯೋದು ಗಳಸ್ರಿ, ಒಂದಿಟ್ಟು ಮಂದಿ ದುಡಿದು ತಂದು ಹಾಕಿದ್ದು ತಿಂದು ಕುಂದ್ರಬೇಕ್ರಿ. ನಿಮ್ಮ ಹೊಟ್ಟಿಗೆ ಏಟಬೇಕು, ಅಕ್ಕರೆ ದುಡಿದು ಗಳಸ್ರಿ ಒಂದಿಟ್ಟು ಅಂತ ಹೇಳಿ ಕಾಯಕ ಸಿದ್ಧಾಂತವನ್ನ ಶರಣರು ತಂದರು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಈ ತನು ಮನ ಅನ್ನೋ ಇವೆರಡಕ್ಕ ಸಂತೈಸಿಕೊಳ್ಳೋದ್ರ ಸಲುವಾಗಿ ಏನ್ ಮಾಡ್ತೀವಿ, ಅದೇ ವ್ಯವಹಾರ. ಮತ್ತಿನ್ನೇನು, ಈ ತನು ಮನಗಳನ್ನ ಸಂತೈಸಿ ಶಾಂತಿ ಇಟ್ಕೋರಿ, ತನುವನ್ನ ಶಾಂತಿ ಇಟ್ಕೋರಿ, ಮನವನ್ನ ಶಾಂತಿ ಇಟ್ಕೋರಿ. ಏನ್ ಮಾಡ್ತದ ತನು? ಏನು ಮಾಡಿಲ್ಲ ಅಂದ್ರೂ 3 ತಾಸಿಗೊಮ್ಮೆ ಬಾಯಿ ತೆಗಿತಿರ್ತದ ತನು. ಹಸಿವೆ ಎಂಬ ಹಬ್ಬವು ದಶೆಗೆ ಬಾಯಿ ದುಡುತ್ತಲಿಯುವುದು. 2 ರಾಶಿಮಯ್ಯರು ಹೇಳ್ತಾರ, ಈಗ ತಿಂದು ಊಟ ಮಾಡಿ ಶಾಂತ ಆಗಿನಿ, ಸಂತೃಪ್ತ ಆಗಿನಿ ಅಂತ ಬೇಕರ್ಕ ಹೊಡೆದು 1-2 ತಾಸು ಆಗಿರಂಗಿಲ್ಲ, ಮಾತ್ ಹಸಿವೆ ಆಗ್ತದ ನೋಡಪ್ಪ, ಇದು ಎಂತ ಹಬ್ಬ ಗಂಟು ಬಿಡ್ತದ ನನಗ ಅಂತಾರ. ಅದನ್ನ ಸಂತೈಸಿಕೊಳ್ಳೋದಕ್ಕ ವ್ಯವಸ್ಥೆ ಇಟ್ಕೋರಿ. ಅಂತ ವ್ಯವಸ್ಥೆ ಇಟ್ಕೋಬೇಕಾದ್ರ ವ್ಯವಹಾರ ಮಾಡ್ಬೇಕಾಗ್ತದೆ. ಇನ್ನ 3 ಸುಂಕುಂದಿರ್ಸಿ ಊಟಕ್ಕೆ ಯಾರು ಹಾಕ್ತಾರ್ರಿ? ತಮ್ಮ ವ್ಯವಹಾರ ತಾವು ಮಾಡ್ಕೊಂಡು ಅದನ್ನ ಸಂತೈಸ್ಕೋಬೇಕಾಗ್ತದ. ಮನಸ್ಸು ಅದು ಶರೀರ 3 ತಾಸಿಗೆ ಒಮ್ಮೆ ಹಸಿವಾದ್ರೆ ಇದು ಮನಸ್ಸಿಗೆ ತಳ್ಳಿ ಬಿಟ್ರಿ ಅಂದ್ರೆ ಎಲ್ಲಾ ಕಾಲದಲ್ಲಿ ವಿಷಯಾಸಕ್ತಾಗಿ ಬಹಿರ್ಮುಖಿಯಾಗಿ ಜಗತ್ತಿನೊಳಗೆ ಮನಸ್ಸಿಗೆ ಬಂದದ್ದು ಏನ್ ಬೇಕಾದ್ರೆ ಆಸೆ ಪಟ್ಕೊಂಡು ತಿರುಗುತ್ತದೆ. ಅದನ್ನ ಸಂತೈಸ್ಬೇಕು. ವಿಷಯದಲ್ಲಿ ಸುಖ ಇಲ್ಲ, ಆತ್ಮದಲ್ಲಿ ಸುಖ ಅದ, ಬಾ ಅಧ್ಯಾತ್ಮ ಸಾಧನೆ ಮಾಡಮ್ಮ ಅಂತ ಮನಸ್ಸಿಗೆ ಶರೀರಕ್ಕೆ ತೊಡಗಿಸ್ಬೇಕು ಆ ಕೆಲಸಕ್ಕೆ. ಅದಕ್ಕೆ ವ್ಯವಹಾರ ಮಾಡ್ತಾರೆ. ವ್ಯವಹಾರ ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡ ಉದಾಹರಣೆಗಳು ರಾಮ, ಕೃಷ್ಣ ಇವರೆಲ್ಲ ಏನು ಯುದ್ಧ ರಣರಂಗ ವ್ಯವಹಾರದ ಇಲ್ಲ, ಯುದ್ಧ ಮಾಡೋದು ಅಂತ ಯುದ್ಧನೂ ಮಾಡ್ಯಾರ. ಆ ಯುದ್ಧ ಭೂಮಿ ಒಳಗೆ ಏನ್ ಮಾಡ್ಯಾರ,
ಆಧ್ಯಾತ್ಮ ಸಾಧನೆಯನ್ನು ಮಾಡ್ಯಾರ ಭಗವದ್ಗೀತೆ. ಎರಡು ಮಾಡ್ಯಾರಲ್ರಿ. ಏನಾರ ಯುದ್ಧ ಮಾಡೋದ್ ಬಿಟ್ರ ಏನು? ಆಧ್ಯಾತ್ಮ ಸಾಧನೆ ಭಗವದ್ಗೀತೆ ಹೇಳಿದ ಮೇಲೆ ಎಲ್ಲ ಭಾರಿ ತ್ಯಾಗ ಮಾಡಿ ಎಲ್ಲ ವೈರಾಗ್ಯ ಬಂದು ಸಾಕ್ಬಿಡಪ್ಪ ಅಂತ ಹೇಳ್ಬಿಟ್ಟು ಆದ್ರೇನು ಯುದ್ಧ ಮಾಡಿದ್ರ ಇಲ್ಲ. ಒಂದು ವೇಳೆ ವ್ಯವಹಾರ ಮಾಡದೆ ತಪ್ಪಿತ್ತು, ಬ್ರಹ್ಮಜ್ಞಾನಿ ಆದವನು ವ್ಯವಹಾರ ಮಾಡದೆ ಒಂದು ತಪ್ಪಿತ್ತು, ತಪ್ಪಾತಿತ್ತು ಅಂತಂದ್ರೆ ಭಗವದ್ಗೀತೆ ಕೇಳಿದ್ಮೇಲೆ ಕೃಷ್ಣ ಅರ್ಜುನ ಇಬ್ರು ಕೂಡಿ ರಥ ತಗೊಂಡು ವಾಗೆ ತಾಮೂರಿ ತಾವು ಹೋಗ್ಬಿಡ್ಬೇಕಾಗಿತ್ತು, ನಮ್ಮ ದೇಶಕ್ಕೆ ನಾವು ಹೋಗ್ಬಿಡ್ಬೇಕಾಗಿತ್ತು. ಯುದ್ಧ ಯಾಕೆ ಮಾಡಿದ್ರು? ಭಗವದ್ಗೀತೆ ಎಲ್ಲ ಉಪದೇಶ ಆದ್ಮೇಲೆ ಯುದ್ಧ ಯಾಕೆ ಮಾಡಿದ್ರು? ವ್ಯವಹಾರ ಮಾಡುವ ಪ್ರಸಂಗದಲ್ಲಿ ವ್ಯವಹಾರನು ಮಾಡಿದ್ರು, ಬ್ರಹ್ಮಜ್ಞಾನ ಸಾಧನೆ ಮಾಡುವ ಪ್ರಸಂಗದಲ್ಲಿ ಬ್ರಹ್ಮಜ್ಞಾನನು ಮಾಡಿದ್ರು. ವ್ಯವಹಾರ ಮಾಡೋದು ತಪ್ಪಲ್ಲ, ಬ್ರಹ್ಮಜ್ಞಾನ ಮಾಡೋದು ತಪ್ಪಲ್ಲ. ವ್ಯವಹಾರದಲ್ಲಿನೂ ಅಲಕ್ಷ್ಯ ನಡೆಯಂಗಿಲ್ಲ, ಬ್ರಹ್ಮಜ್ಞಾನದಲ್ಲಿ ಅಲಕ್ಷ್ಯ ನಡೆಯಂಗಿಲ್ಲ. ಪೂಜ್ಯರು, ಮಹಾತ್ಮರು, ಭೀಷ್ಮ, ದ್ರೋಣ, ಕೃಪಾಚಾರ್ಯ ಎಲ್ಲರೂ ಏನೇನಾದ್ರು ಪೂಜ್ಯರದಾರ. ಪಾಂಡವರವ್ರ ಕಾಲಿಗೆ ನಮಸ್ಕಾರ ಮಾಡ್ತಿದ್ರು, ಮಹಾತ್ಮರು ಪೂಜ್ಯರ ಮರ್ಯಾದೆ ಕೊಡ್ತಿದ್ರು. ಆದ್ರ ಪಕ್ಷ ಎಂತ ಪಕ್ಷದಾಗಿದ್ರು ಅವರು? ಬದ್ಮಾಶರ ಪಕ್ಷದಾಗಿದ್ರು, ದೇಶದ್ರೋಹಿಗಳ ಪಕ್ಷದಾಗಿದ್ರು. ಹಾಳು ಮಾಡೋರ್ದು ಏನಂತೀರ ಅವಕ್ಕೆಲ್ಲ ಅವೇನು ದೀಪ ಹಾರಿಸಂತವ್ರ ಪಕ್ಷದಾಗಿದ್ರು. ಆ ಪಕ್ಷದಾಗ ಇದ್ದುದ್ರ ಸಲುವಾಗಿ ಏನಾಯ್ತು? ಅಂತವ್ರ ಅನ್ನ ತಿಂದದ್ದಕ್ಕ, ಅಂತವ್ರ ಋಣದಾಗ ಇದ್ದದ್ದಕ್ಕ ಯುದ್ಧ ಭೂಮಿ ಒಳಗೆ ರಕ್ತ ಸೋರಿಸಬೇಕಾಯ್ತು. ಇಲ್ಲ, ನಾವು ಈ ಪಕ್ಷದಾಗ ಇರಂಗಿಲ್ಲ, ಪಾಂಡವರ ಪಕ್ಷದಾಗ ಬರ್ತೀವಿ, ಧರ್ಮ ನೋಡ್ತೀವಿ ಅಂತಂದ್ರೇನು ಅವರು ಇಲ್ಲ, ಅಧರ್ಮದ ಪಕ್ಷದಾಗ ಇದ್ದುದಕ್ಕ ಮತ್ತ ಅವರಿಗೆ ಒಂದು ಬುದ್ಧಿ ಕಲಿಸ್ಬೇಕಾಯ್ತು. ದೊಡ್ಡವರು ಹಿರಿಯರದಂದ್ರ ಮರ್ಯಾದೆ ಕೊಡ್ಲಕ್ಕ ಅದಕ್ಕೂ ಇತ್ತು, ಎರಡೂ ಇತ್ತು ಪಾಂಡವರ ಬಲ್ಲಿ ಎರಡೂ ಇತ್ತು. ಅಂತ ಸಾಮರ್ಥ್ಯವನ್ನ ಯಾರು ತುಂಬಿದ್ರು? ಗುರು ಶ್ರೀಕೃಷ್ಣ ತುಂಬಿದ. ಅವರು ಅಧರ್ಮದ ದಾರಿ ಹಿಡಿದಾಗ ಅವ್ರಿಗೆ ಶಿಕ್ಷೆನೂ ಕೊಡ್ಬೇಕು, ಮತ್ತೆ ಹಿರಿಯರು ಇದ್ದುದಕ್ಕೆ ಗೌರವನು ಕೊಡಬೇಕು. ವ್ಯವಹಾರದಲ್ಲಿನೂ ಕನ್ಸೆಷನ್ ಇಲ್ಲ, ಬ್ರಹ್ಮಜ್ಞಾನದಾಗೂ ಕನ್ಸೆಷನ್ ಇಲ್ಲ, ಎರಡು ಮಾಡಬೇಕು. ಅದಕ್ಕೆ ಹೆಂಗಿರ್ತದ? ಜಾಗೃತ ಆವತ್ತೆ. ಇದು ಎಷ್ಟನೇ ದೋಹ ಅಂತಾರೆ? 42ನೇ ದೋಹ. ಇದು 119ನೇ ವಿಷಯ ಅಂಕ 42ನೇ ದೋಹ. ಏನಾಗ್ತದಿದು? ಎರಡೂ ವಿಶೇಷ ವೃತ್ತಿಗಳಾಗುವುದಿಲ್ಲ, ಒಂದು ಸಾಮಾನ್ಯ ವೃತ್ತಿ, ಒಂದು ವಿಶೇಷ ವೃತ್ತಿ ಆಗ್ತದೆ. ವ್ಯವಹಾರ ಮಾಡುವಾಗ ವಿಶೇಷ ವೃತ್ತಿ ವ್ಯವಹಾರ ನಿಂತಾಗ ಅದು ಸಾಮಾನ್ಯ ವೃತ್ತಿ ಒಳಗೆ ಹೋಗ್ಬಿಡ್ತದೆ. ಅದು ಹೇಗೆಂದರೆ, ಅನ್ಯ ವ್ಯವಹಾರದಲ್ಲಿ ಮಗ್ನನಾಗಿರುವ ಪುರುಷನಿಗೆ ಪೆಟ್ಟಿಗೆಯಲ್ಲಿ ಚೆನ್ನಾಗಿ ತಿಳಿದು ಎಣಸಿ ಇಟ್ಟಿರುವ ಧನದ ವಿಸ್ಮೃತಿ ಆಗುತ್ತದೆ. ಅದರಂತೆಯೇ ಜ್ಞಾನಿಯ ಬುದ್ಧಿಯಾದರೂ ಕೂಡ ವ್ಯವಹಾರದಲ್ಲಿ ಏನಾಗ್ತದೆ? ವಿಶೇಷವಾಗಿ ಮಗ್ನವಾಗುತ್ತದೆ. ದುಡ್ಡು ಅದ, ಆದ್ರ ಎಲ್ಲದ ಅಂದ್ರೆ ಸಾಮಾನ್ಯವಾದಂತಹ ಚೇತನ ಅದ್ರೊಳಗೆ ಅದು ಇರ್ತದ, ಸಾಮಾನ್ಯವಾಗಿರ್ತದೆ, ರೊಕ್ಕ. ಆದ್ರೆ ವಿಶೇಷವಾದಾಗ, ಆ ಬುದ್ಧಿ ವಿಶೇಷ ಆದಾಗ ನಿಮ್ಮ ಬುದ್ಧಿ ಸಾಮಾನ್ಯ ವಿಶೇಷ. ಮರ್ತಿರೇನು? ದುಡ್ಡಿದ್ದಾಗ ದುಡ್ಡು ಆದ ಅನ್ನೋದು ಮರ್ತಿರೇನು? ಯಾವಾಗ? ವ್ಯವಹಾರ ಮಾಡುವಾಗ. ವ್ಯವಹಾರ ಮಾಡುವಾಗ ಏನಾಗಿರ್ತದೋ ಅದು ವಿಶೇಷ ರೂಪ ತಾಳಿರ್ತದ. ಸಾಮಾನ್ಯ ರೂಪದಲ್ಲಿ ದುಡ್ಡು ಆದಂತವನಿಗೆ ಗೊತ್ತದ. ವ್ಯವಹಾರ ಮಾಡುವಾಗ ಅದು ವಿಶೇಷ ರೂಪ ತಾಳಿದಾಗ ಏನಾಗ್ತದ? ಆ ದುಡ್ಡು ಮರೆತು ಬಿಡ್ತದೆ. ಜ್ಞಾನಿಯ ಬುದ್ಧಿಯಾದರೂ ಕೂಡ ವ್ಯವಹಾರದಲ್ಲಿ ವಿಶೇಷ ಆಗ್ತದೆ, ಮಗ್ನವಾಗುತ್ತದೆ. ಆಗ ಅವನಿಗೆ ತತ್ವದ ಆತ್ಮಸ್ವರೂಪದ ಮರೆವಾಗುತ್ತದೆ. ಪುನಃ ಯಾವಾಗ ವ್ಯವಹಾರದಿಂದ ವಿಶ್ರಾಂತಿ ಹೊಂದುವನೋ ಆವಾಗ ತನ್ನ ಸ್ವರೂಪವು ಇದ್ದಕ್ಕಿದ್ದಂತೆ ಸ್ಮರಣವಾಗುತ್ತದೆ. ಇದೇ ಕಾರಣದಿಂದ ಭಗವಾನ್ ಭಾಷ್ಯಕಾರರು ಶಾರೀರಿಕ ಭಾಷ್ಯದ ಪ್ರಥಮ ಅಧ್ಯಾಯದಲ್ಲಿರುವ ಪ್ರಥಮ ಪಾದದಲ್ಲಿ ಹೇಳಿದ್ದಾರೆ. ಏನ್ ಹೇಳಾರ? ಶಂಕರ ಭಾಷ್ಯಕಾರ ಅಂದ್ರೆ ಶಂಕರರು
ವ್ಯವಹಾರ ಕಾಲದಲ್ಲಿ ಜ್ಞಾನಿಯೂ ಕೂಡ ಪಶು ಅಂದರೆ ಅವಿವೇಕಿಯಾದ ಜನರಂತೆ ವ್ಯವಹಾರ ಮಾಡುತ್ತಾನೆ. ಆದ್ದರಿಂದಲೇ ಮೇಲೆ ಹೇಳಲ್ಪಟ್ಟ ಯಾವ ಅರ್ಥವಿರುವುದು ಅದು ಸಂಭವಿಸುತ್ತದೆ. ಪಶುವಿನಂತೆ ವರ್ತನೆ ಮಾಡ್ಯಾನ ಅಂತಂದ್ರೆ ಅವನೊಳಗೆ ಬ್ರಹ್ಮಜ್ಞಾನ ಇಲ್ಲೇನು? ಆದ್ರ ಹೆಂಗದಂದ್ರೆ ಅದು ಸಾಮಾನ್ಯವಾದ ಚೇತನದೊಳಗದ ಬ್ರಹ್ಮಜ್ಞಾನ. ವ್ಯವಹಾರದ ವಿಶೇಷ ಚೇತನದಾಗದ. ವಿಶೇಷ ಚೇತನ ಟೆಂಪರರಿ, ಸಾಮಾನ್ಯ ಚೇತನ ಪರ್ಮನೆಂಟ್. ಇದು ವಿಶೇಷವಾಗಿ ಮತ್ತೆ ಅದು ಸಾಮಾನ್ಯದೊಳಗೆ ಹೋಗಿ ಲೀನ ಆಯ್ತು ಅಂದ್ರೆ ಅವಾಗ ಮತ್ತೆ ತನ್ನ ಮೂಲ ಸ್ವರೂಪ ಗೊತ್ತಾಗ್ತದ. ಅದಕ್ಕೆ ನೀವು ಜಾಗೃತಾವಸ್ಥೆ ಬದುಕಿಗೆ ಕರೆ ಬದುಕಂತೀರಾ ಇಲ್ಲ? ನೀವು ಜಾಗೃತದ ಬದುಕಿಗೆ ಕರೆ ಬದುಕಂತೀರಿ. ಮಲ್ಕೊಂಡಾಗ ಏನ್ ಮಾಡ್ತೀರಿ? ನಿದ್ದೆ ಒಳಗೆ ಹೋಗ್ತೀರಿ, ಸುಷುಪ್ತಿ ಒಳಗೆ ಹೋಗ್ತೀರಿ. ಹೋಗಿ ಏನ್ ಮಾಡ್ತೀರಿ? ಸ್ವಪ್ನದಾಗ ಬಂದದ್ದೆಲ್ಲ ಸುಳ್ಳಂತೀರಿ. ಸ್ವಪ್ನದಾಗ ಬಂದದ್ದು ಸುಳ್ಳಂತೀರಿ. ನಿದ್ದೆ ಒಳಗೆ ಆಗಿದ್ದಂತೂ ಏನು ಮಣ್ಣು ಗೊತ್ತಿಲ್ಲ. ಸುಮ್ಮನೆ ಎದ್ದಿರಿ, ಆಯ್ತು ಫ್ರೆಶ್ ಆಗಿ ಅಂದ್ಕೊಡ್ತೀರಿ. ಹಂಗ ಸ್ವಪ್ನಾಕಾರ ವೃತ್ತಿಯನ್ನು ಅನುಭವ ಮಾಡಿ ಜಾಗೃತ ಆದ್ಮೇಲೆ ಅದ್ ಹೆಂಗ ಸುಳ್ಳು ಅಂತೀರಿ. ಅದೇ ರೀತಿ ನೀವು ಬ್ರಹ್ಮಜ್ಞಾನದಲ್ಲಿ ಇದ್ದದ್ದು ಸತ್ಯ, ವ್ಯವಹಾರದಲ್ಲಿ ಇದ್ದದ್ದು ಮಿಥ್ಯ, ಕನಸಿನ ಜಗತ್ತು ಅಂತ ತಿಳ್ಕೋಬೇಕು. ನೀವು ಸ್ವಪ್ನಾಕಾರ ವೃತ್ತಿಯನ್ನು ಅನುಭವ ಮಾಡುತ್ತೀರಿ, ಜಾಗೃತಾಕಾರ ವೃತ್ತಿಯನ್ನು ಅನುಭವ ಮಾಡುತ್ತೀರಿ. ಪ್ರತಿಯೊಬ್ಬರ ಅನುಭವ ಇದು. ಸ್ವಪ್ನಾಕಾರದ ವಿಷಯ ಪದಾರ್ಥಗಳು ಪ್ರಾತಿಭಾಸಿಕವಾಗಿರುತ್ತವೆ. ಅವೇನದವ ಜಾಗೃತಾಕಾರ ವೃತ್ತಿಗೆ ವಿಷಯವಾದ ಪದಾರ್ಥಗಳು ವ್ಯಾವಹಾರಿಕವಾಗಿರುತ್ತವೆ. ನೀವು ಜಾಗೃತದಲ್ಲಿ ಈಗೇನು ಮಾಡ್ಲಕತ್ತೀರಿ? ಜೀವನ ಇದು ವ್ಯಾವಹಾರಿಕ ಜೀವನ. ಕನಸಿನೊಳಗೆ ನೀವು ಕಾಣುವ ವಸ್ತುಗಳೇನದವ ಪ್ರಾತಿಭಾಸಿಕ. ಈಗ ಸ್ವಪ್ನ, ಈಗ ಎಚ್ಚರಿದ್ದಾಗ ಒಂದು ಘಟ ನಿಮ್ ಎದುರು ಬಂದದ ಅಂತಂದ್ರ, ಎಚ್ಚರಿದ್ದಾಗ ನಿಮ್ಮ ಘಟ ಎದುರು ಬಂದದ ಅಂತಂದ್ರ ಘಟ ಏನದು? ವ್ಯಾವಹಾರಿಕ. ವ್ಯಾವಹಾರಿಕ ಸತ್ಯ. ಘಟ ವ್ಯಾವಹಾರಿಕ. ನೀವು ಆ ಘಟದೊಳಗೆ ಬ್ರಹ್ಮ ಅದನಂತೇಳಿ ಬ್ರಹ್ಮನೇ ಘಟದ ರೂಪದಲ್ಲಿ ಅದ ಅಂತ ತಿಳ್ಕೊಂಡ್ರಿ ಅಂತಂದ್ರ ಪಾರಮಾರ್ಥಿಕ ಸತ್ಯ. ಘಟ ಇದೆ, ಘಟ ಹೆಂಗದ? ಬ್ರಹ್ಮನೇ ಘಟದ ರೂಪದಲ್ಲಿ ಅದನ. ಹಿಂಗಾಗಿ ಆ ಘಟಕ್ಕೆ ನೀವು ಬ್ರಹ್ಮ ಅನ್ಲಕ್ ಬರ್ತದ ಇಲ್ಲ? ಬ್ರಹ್ಮನೇ ಘಟವಾಗಿದ್ದಾನೆ, ಬ್ರಹ್ಮನೇ ಪಟವಾಗಿದ್ದಾನೆ, ಬ್ರಹ್ಮನೇ ಜಗತ್ತಿನ ಎಲ್ಲಾ ವಸ್ತುಗಳಾಗ್ಯಾನ. ಬ್ರಹ್ಮನಿಲ್ಲದ ಜಾಗ ಇಲ್ಲ, ಎಲ್ಲನೂ ಬ್ರಹ್ಮನೇ ತಾನೇ ಆಗಿ ನಿಂತಾನ. ಹೀಗಾಗಿ ಆ ಘಟಕ್ಕೆ ನೀವು ಬ್ರಹ್ಮ ಅಂದ್ರಿ ಅಂದ್ರ ಪಾರಮಾರ್ಥಿಕ ಸತ್ಯ. ಘಟಕ್ಕೆ ಘಟ ಅಂದ್ರಿ ವ್ಯಾವಹಾರಿಕ ಸತ್ಯ. ಮತ್ತ ಕನಸಿನೊಳಗೆ ಅಲ್ಲಿ ಘಟನೆ ಇಲ್ಲ, ಕನಸಿನೊಳಗೆ ಘಟ ಬರ್ತವ. ಏನ್ ಮಾಡ್ತೀರಿ? ಅದಕ್ಕೆ ಪ್ರಾತಿಭಾಸಿಕ ಸತ್ಯ. ಯಾಕೆ ಬಂತದ ಕನಸಿನ ಘಟ ಅಂತಂದ್ರ, ಎಂದೋ ಯಾವಾಗೋ ನಿಮ್ಮ ಅಂತಃಕರಣ ಏನ್ ಮಾಡ್ಯದ? ಘಟದ ಆವರಣ ಬಂದ್ ಮಾಡ್ಯದ. ಹೋಗಿ ಘಟದ ಆಕಾರ ತಾಳ್ಯದ. ಆಕಾರ ತಾಳಿದ್ದಕ್ಕೆ ಅದೇನಾಯ್ತು? ಯಾಕೋ ರಾತ್ರಿ ಮಲ್ಕೊಂಡಾಗ ಅದು ಆಕ್ಟಿವ್ ಫೋರ್ಸ್ ಅದು. ನಿಮ್ಮ ಮನಸ್ಸು ಅನ್ನೋದು ಏನದ? ಆಕ್ಟಿವ್ ಫೋರ್ಸ್. ಅಂತಃಕರಣ ಆಕ್ಟಿವ್ ಫೋರ್ಸ್. ಅದೇ ನಿಶ್ಚಲ ಇಲ್ಲ, ಅದು ಸದಾ ಕಾಲ ಚಲನಶೀಲ ಅದ. ಆ ಚಲನಶೀಲತೆಯಲ್ಲಿ ಏನಾಗ್ಬಿಟ್ಟದ? ಯಾವುದೋ ಒಂದು ಕಾಲದಾಗ ಘಟವನ್ನ ನೋಡಿದ್ನ ಅದು ಆಕಾರ ತಾಳದಲ್ಲ, ಆ ಆಕಾರ ಅದರ ಚಿತ್ತದೊಳಗದ. ಅದ್ರ ಪ್ರಕಾರ ಅದೇನು ಅರ್ಥಾಂಗೊಳಗೆ ಏನು ಆಕಾರಗಳದಾವ, ಆ ಆಕಾರ ಯಾವ್ಯಾವುದೇ ವಸ್ತುವಿನ ಆವರಣ ಭಂಗ ಮಾಡ್ಯದ. ಆ ವಸ್ತುಗಳ ಒಂದು ಸಂಸ್ಕಾರ ತನ್ನ ಚಿತ್ತದೊಳಗದವ. ಆ ಸಂಸ್ಕಾರದ ಪ್ರಕಾರ ಸ್ವಪ್ನಾವಸ್ಥೆಯಲ್ಲಿ ಆ ಅಂತಃಕರಣ ಏನಾಗ್ತಿರ್ತದ? ಅದರ ಆಕಾರ ತಾಳಿ ವಸ್ತುಗಳನ್ನ ಸೃಷ್ಟಿ ಮಾಡ್ತಿರ್ತದ. ಹೊರಗೆ ಘಟ ಇಲ್ಲ ಅಂದ್ರೂ ಸಹಿತ ಹೊರಗೆ ಘಟ ತಯಾರು ಮಾಡ್ಕೊಂಡಿರ್ತದ. ಯಾಕಂದ್ರೆ ತಾನೇ ಅದರ ಆಕಾರ ತಾಳಿರ್ತದಲ್ಲ, ಅದು ಆಕಾರ ತಾಳಿದ ಸಂಸ್ಕಾರದಿಂದ ಅದು ಮತ್ತೆ ಯಾವಾಗಾದ್ರೂ ಅಂಥದೊಂದು ಆಕಾರ ತಾಳಿ ಆ ವಸ್ತುವನ್ನು ತರಿಸುತ್ತೆ.
ಹೀಗಾಗಿ ಅಲ್ಲಿ ಘಟ ಇಲ್ಲಂದ್ರೂ ಸಹಿತ ಘಟದ ಇದ್ದ ಹಾಗೆ ವ್ಯವಹಾರ ಸ್ವಪ್ನದಾಗ ನಡೀತದೆ. ಅದಕ್ಕೇನಂತಾರ ಪ್ರಾತಿಭಾಸಿಕ ಸತ್ಯ ಅಂತ. ಅದಕ್ಕೆ ಎಚ್ಚರದಲ್ಲೂ ಒಂದು ಪುಸ್ತಕ ಓದುತ್ತಿರುವಿರಿ ಮತ್ತು ಕನಸಿನಲ್ಲೂ ಒಂದು ಪುಸ್ತಕ ಓದುತ್ತಿರುವಿರಿ. ಓದ್ಕೋತ ಕುಂತೀರಿ, ನಿದ್ದೆಚ್ಚಿಬಿಡ್ತಾರ. ನಿದ್ದೆಚ್ಚದ ಎಚ್ಚರದಾಗ ಒಂದು ಗ್ರಂಥ ಹಿಡ್ಕೊಂಡು ಕೂತೀರಿ. ಅದೇ ಗ್ರಂಥದ್ದೇ ಆಕಾರ ತಾಳ್ಯದ ನಿಮ್ಮ ಅಂತಃಕರಣ ಗ್ರಂಥದ್ದು ಓದದ್ದು ಏನ್ ಮಾಡ್ಯದ ಆವರಣ, ಆ ದೃಶ್ಯದ ಒಂದು ಆವರಣ ಭಂಗ ಮಾಡಿದ್ದಕ್ಕೆ ಅದರದೊಂದು ಸಂಸ್ಕಾರ ನಿಮ್ಮ ಅಂತಃಕರಣದೊಳಗದ. ಅದು ಏನಾಗ್ಬಿಡ್ತು, ಅಂತಃಕರಣಕ್ಕೆ ಆದ ಕೂಡಲೇ ಸ್ವಪ್ನದಾಗೂ ಒಂದು ಬುಕ್ ಹಿಡ್ಕೊಂಡು ಕೂತೀರಿ. ಕನಸಿನಾಗ ಬುಕ್ ಓದ್ಲಿಕ್ಕೆ ಸಾಧ್ಯ ಅದ ಇಲ್ರಿ? ಬುಕ್ ಓದೋದು ಕನಸಿನಾಗ ಬರ್ಲಿಕ್ಕೆ ಸಾಧ್ಯ ಅದ ಇಲ್ಲ? ಏನಾಯ್ತು? ಕನಸಿನಲ್ಲಿ ಅಂದ್ರೆ ಸ್ವಪ್ನಾಕಾರ ವೃತ್ತಿ, ಜಾಗೃತದಲ್ಲಿ ಅಂದ್ರೆ ಜಾಗೃತಾಕಾರ ವೃತ್ತಿ. ಇಲ್ಲಿಯೂ ಒಂದು ಪುಸ್ತಕವಿದೆ, ಅಲ್ಲಿಯೂ ಒಂದು ಪುಸ್ತಕವಿದೆ. ಜಾಗೃತಾಕಾರದಲ್ಲಿನ ಪುಸ್ತಕ ವ್ಯಾವಹಾರಿಕ ಪುಸ್ತಕವಿದೆ, ಸ್ವಪ್ನಾಕಾರದಲ್ಲಿನ ಪುಸ್ತಕ ಪ್ರಾತಿಭಾಸಿಕವಾಗಿರುತ್ತದೆ. ಪ್ರಾತಿಭಾಸಿಕ ಅಂದ್ರೆ ಅದು ವಾಸ್ತವಿಕವಾಗಿಲ್ಲ, ಪ್ರತೀತಿ ಮಾತ್ರ ಸತ್ಯಂ, ಪ್ರಾತಿಭಾಸಿಕ ಸತ್ಯಂ. ಬರೀ ತೋರಿಕೆಯಲ್ಲದ, ಆದ್ರೆ ವಾಸ್ತವಿಕವಾಗಿ ಇಲ್ಲ. ಅದು ಸ್ವಪ್ನದಲ್ಲಿರುವ ಪುಸ್ತಕ ಪ್ರಾತಿಭಾಸಿಕವಿರುತ್ತದೆ, ಅದು ಪ್ರತೀತಿ ಮಾತ್ರ. ಎಚ್ಚರಾದ ಕೂಡಲೇ ಹಾಸಿಗೆಯಲ್ಲಿ ಪುಸ್ತಕ ಇರುತ್ತದೇನೂ ಇಲ್ಲ. ಸ್ವಪ್ನದ ಪುಸ್ತಕ ಎಲ್ಲಿಗೆ ಹೋಯಿತು? ಎಲ್ಲಿಗೆ ಹೋಗ್ಬೇಕಾದ್ರೆ ಇಲ್ಲವೇ ಇಲ್ಲ, ಅದು ಬಂದೇ ಇಲ್ಲ. ಎಲ್ಲಿಗೆ ಹೋಗ್ತದೆ? ಅದು ಇಲ್ಲವೇ ಇಲ್ಲ, ಬರೀ ಕಾಣಿಸಿದೆ ಅಷ್ಟೇ. ಹಾಗೆಯೇ ಸ್ವಪ್ನಾಕಾರಕ್ಕೆ ವಿಷಯವಾದ ವಸ್ತುಗಳು ಪ್ರಾತಿಭಾಸಿಕ ಇರುತ್ತವೆ, ಜಾಗೃತದ ವಿಷಯವಾದ ಪದಾರ್ಥಗಳು ವ್ಯಾವಹಾರಿಕವಿರುತ್ತವೆ. ಅಂದ್ರೆ ವ್ಯಾವಹಾರಿಕ ವೃತ್ತಿಯೇ ಬೇರೆ, ಸ್ವಪ್ನಕಾರ ವೃತ್ತಿಯೇ ಬೇರೆ. ಅವ್ರು ಹೇಳ್ಬೇಕಾಗಿದ್ದು ಮುಂದೆ ಏನ್ ಮಾಡ್ಬೇಕಂತ, ಮತ್ತ ಜ್ಞಾನಿ ಅಜ್ಞಾನಿ ವ್ಯವಹಾರ ಮತ್ತು ಆಧ್ಯಾತ್ಮ ಸಾಧನೆ ಅದು ಮಾಡಾಗ ಇದು ಇರಲ್ಲ, ಇದು ಮಾಡಾಗ ಅದು ಇರಲ್ಲ ಅನ್ನೋದೇ ಹೇಳ್ತಾರ ಅವರು. ನೀವು ಯುದ್ಧ ಮಾಡಬೇಕಾದ ಹೊತ್ನಾಗ ಬ್ರಹ್ಮಜ್ಞಾನ ನೆನೆಸ್ಕೊಂಡ್ಬಿಟ್ಟ ಯಾರು? ಅರ್ಜುನ. ಎರಡು ಕಲಿಸಿದ ಮೇಲೆ ಏನಾಯ್ತು? ಕೆಲಸ ಕೆಡ್ಲಕ್ಕತ್ತು. ಅವಾಗ ಕೃಷ್ಣ ಬೈಲಕ್ ಹಚ್ಬಿಟ್ಟ. ಯುದ್ಧ ಮಾಡುವಾಗ ಬ್ರಹ್ಮಜ್ಞಾನ ನೆನೆಸ್ಬೇಡ, ಬ್ರಹ್ಮಜ್ಞಾನ ಮಾಡುವಾಗ ಯುದ್ಧ ನೆನೆಸ್ಬೇಡ. ಸ್ವಪ್ನದಾಗಿದ್ದಾಗ ಜಾಗೃತ ನೆನೆಸ್ಬೇಡ, ಜಾಗೃತ ಇದ್ದಾಗ ಸ್ವಪ್ನ ನೆನೆಸ್ಬೇಡ. ಅದಕ್ಕೊಂದಿಷ್ಟು ಮಂದಿ ರಾತ್ರಿ ಕಂಡ ಕನಸಿನ ವಿಷಯನೇ ತಗೊಂಡು ಊರ್ ಮಂದಿ ತಲೆ ಕೆಡಿಸ್ತಿರ್ತಾರ. ನನಗೆ ಹಿಂಗಾಯ್ತು, ಏನ್ ಮಾಡ್ಲಿ, ನನ್ನ ಕನಸಿನಾಗ ಇಂಥದ್ದು ಬಂತು, ಏನು ಮಾಡ್ಲಿ? ನೀನು ಜಾಗೃತಾವಸ್ಥೆಯಲ್ಲಿ ಇದ್ದೀಯಾ? ಈಗ ಜಾಗೃತದ ಬದುಕನ್ನು ಚೆನ್ನಾಗಿ ಮಾಡು. ಸ್ವಪ್ನದ ವಿಚಾರವನ್ನ ಅದು ಸ್ವಪ್ನಕ್ಕೆ ಬಿಟ್ಬಿಡು. ಸ್ವಪ್ನದಾಗಿದ್ದಾಗ ಸ್ವಪ್ನದ್ದು, ಜಾಗೃತದಾಗ ಸ್ವಪ್ನದ ಸುದ್ದಿ ಮಾತಾಡ್ಬೇಡ. ಅದಕ್ಕೆ ವ್ಯಾವಹಾರಿಕ ಆಕಾರವಿರುವಾಗ ಸ್ವಪ್ನಾಕಾರವಿರಲ್ಲ, ಸ್ವಪ್ನಾಕಾರವಿದ್ದಾಗ ವ್ಯವಹಾರಾಕಾರವಿರಲ್ಲ. ಅದರಂತೆಯೇ ಜ್ಞಾನಿಯ ಬುದ್ಧಿಯಾದರೂ ಕೂಡ ಯಾವಾಗ ಆತ್ಮಾಕಾರವಾಗುತ್ತದೆಯೋ ಆವಾಗ ಏನಾಗ್ತದ? ಅನಾತ್ಮಾಕಾರವಿರುವುದಿಲ್ಲ. ಅನಾತ್ಮಾಕಾರವಿರುವುದಿಲ್ಲ ಅಂತಂದ್ರೆ ವ್ಯವಹಾರವಿರುವುದಿಲ್ಲ, ವ್ಯವಹಾರ ಇರಲ್ಲ. ಮತ್ತು ಯಾವಾಗ ಅನಾತ್ಮಕಾರವಾಗುವುದೋ ಆವಾಗ ಆತ್ಮಕಾರವಿರುವುದಿಲ್ಲ. ಅಂದ್ರೆ ಅಲ್ಲಿ ಅವನದೇನಿರ್ತದ? ಬ್ರಹ್ಮಜ್ಞಾನ ಇರಲ್ಲ. ಹೇಳದಿದು ಕಾರಣ ಅನಾತ್ಮಕಾರಕ್ಕೆ ವಿಷಯವಾದ ಪದಾರ್ಥಗಳು ಮಿಥ್ಯೆ ಇರುತ್ತವೆ. ಆತ್ಮಕಾರಕ್ಕೆ ವಿಷಯವಾದ ಆತ್ಮವು ಸತ್ಯವೇ ಇದೆ. ಜ್ಞಾನಿಯದಾದರೂ ಕೂಡ ವ್ಯವಹಾರ ಕಾಲದಲ್ಲಿ ಅನಾತ್ಮಕಾರವಿರುತ್ತದೆ ಮತ್ತು ಆ ವ್ಯವಹಾರ ಏನಿರ್ತದೆ? ಮಿಥ್ಯವೇ ಇರುತ್ತದೆ. ಜ್ಞಾನಿ ಮಾಡುವ ವ್ಯವಹಾರ ಮಿಥ್ಯ ಇರ್ತದ, ಅವ ಮಿಥ್ಯ ಅಂತ ತಿಳ್ಕೊಂಡು ಮಾಡ್ತಿರ್ತಾನ. ಅಜ್ಞಾನಿ ಮಾಡೋ ವ್ಯವಹಾರ ಹೆಂಗಿರ್ತದ?
ಅವ ಏನಂತ ತಿಳ್ಕೊಂಡಿರ್ತಾನ? ಅಜ್ಞಾನಿ ಮಾಡುವ ವ್ಯವಹಾರ ಸತ್ಯ ಇರ್ತದ. ಸತ್ಯ ಅಂತ ತಿಳ್ಕೊಂಡಿರ್ತಾನೆ. ಅಜ್ಞಾನಿ ವ್ಯವಹಾರ ಸತ್ಯ, ಆದರೆ ಜ್ಞಾನಿಗೆ ಜ್ಞಾನಿ ಮಾಡುವ ವ್ಯವಹಾರ ಮಿಥ್ಯ. ಯದ್ಯಪಿ ಒಂದೇ ಅಂತಃಕರಣದಲ್ಲಿ ಒಂದೇ ಕಾಲದಲ್ಲಿ ಭಿನ್ನ ವಿಷಯಾಕಾರವುಳ್ಳ ಸಾಮಾನ್ಯ ವಿಶೇಷ ರೂಪವಾದ ಎರಡು ವೃತ್ತಿಗಳಾಗುತ್ತವೆ. ಒಂದೇ ಅಂತಃಕರಣದೊಳಗ ಎರಡು ವೃತ್ತಿಗಳು ಬರ್ತವ. ಒಂದೇ ಅಂತಃಕರಣ ಒಂದೇ ಕಾಲದಲ್ಲಿ ಎರಡು ವೃತ್ತಿಗಳು ಸಂಭವಿಸುತ್ತವೆ. ಎರಡು ವೃತ್ತಿ ಸಿಗ್ತವೆ ನಿಮಗ. ವ್ಯವಹಾರ ಮತ್ತು ಬ್ರಹ್ಮಜ್ಞಾನ ಎರಡು ವೃತ್ತಿ ಇರ್ತವ. ಹೆಂಗಂದ್ರೆ ಉದಾಹರಣೆಗೆ ಹೆಣ್ಣು ಮಕ್ಕಳು ತಲೆಯ ಮೇಲೆ ತುಂಬಿದ ಕೊಡ ಹೊತ್ತುಕೊಂಡು ಕೈ ಬಿಟ್ಟು ಮಾತನಾಡುತ್ತಾ ಹೋಗುತ್ತಿರುತ್ತಾರೆ. ಈಗ ಅವರ ವೃತ್ತಿಯು ಮಾತಿನಲ್ಲಿ ಇರುತ್ತದೆಯೋ ಅಥವಾ ಕೊಡದಲ್ಲಿ ಇರುತ್ತದೆಯೋ? ತಲೆ ಮೇಲೆ ಕೊಡ ಹೊತ್ತುಕೊಂಡರ ಕೊಡದ ಮೇಲಿಂದ ಕೈ ಬಿಟ್ಟಾರ, ಆರಾಮ ಮಾತಾಡ್ಕೊತ ಹೊಂಟಾರ, ಕೈ ಅಗಾಡ್ಸ್ಕೊತ. ಈಗ ಅವರು ವೃತ್ತಿ ಕೊಡದ ಮೇಲೆ ಅದು ಮಾತಿನ ಕಡೆ ಅದು ಮಾತಾಡ್ಲಕತ್ತಾರ. ಈಗ ಅವರು ಈಗ ವೃತ್ತಿ ಮಾತಿನ ಕಡೆ ಅದು ಇಲ್ಲ. ಈಗ ಅದು ಬಿಡ್ರಿ, ಆ ಕೊಡದ ಮೇಲೆ ಎರಡು ಕಡೆ ಇರ್ತದ. ಒಂದೇ ಸಲ ಎರಡು ಕಡೆ ಅದು ನೋಡೋ ಶಕ್ತಿ ಅದ ಶಕ್ತಿಗೆ. ಕೊಡದ ಕಡೆ ಅದ ಮಾತಾಡ್ತಾರ ಅದು ಕೊಡ ದಪ್ಪ ಹೋಗಿತಾರ. ಮತ್ತ ಕೊಡನೇ ಹಿಡ್ಕೊಂಡು ಹೊಂಟಾರ ಅಂದ್ರೆ ಯಾರು ಬಂದ್ರೆ ಕೊಡ ಹೊತ್ಕೊಂಡು ಹೊಂಟೀನಿ ಮಾತಾಡಿಸ್ಬೇಡಂತೇಳಿ ಮಾತಾಡೋದ್ ಬಿಡ್ತಾರ. ಎರಡು ಕಡೆ ಅದ. ಇದಕ್ಕ ಅಂತಃಕರಣದ ಒಂದೇ ಅಂತಃಕರಣದ ಒಂದೇ ಕಾಲದಲ್ಲಿ ಎರಡು ವೃತ್ತಿಗಳು ಸಂಭವಿಸುತ್ತವೆ. ಈಗ ಅವರು ಮಾತಾಡ್ಲಕತ್ತಾರ ಅಂದ್ರ ಈಗ ಅವರ ವೃತ್ತಿ ಮಾತಿನಲ್ಲಿ ಇರುತ್ತದೆಯೋ ಅಥವಾ ಕೊಡದಲ್ಲಿ ಇರುತ್ತದೆಯೋ ಅಂದ್ರ ಎರಡರಲ್ಲೂ ವೃತ್ತಿಗಳು ಇರುತ್ತವೆ. ಎರಡರಲ್ಲೂ ವೃತ್ತಿ ಇದ್ದಾಗ ಏನಾಗ್ತದಂದ್ರ ಕೊಡದ ಮೇಲ ಸಾಮಾನ್ಯ ವೃತ್ತಿ ಇರ್ತದ, ಮಾತನಾಡುವುದರ ಮೇಲೆ ವಿಶೇಷ ವೃತ್ತಿ ಇರ್ತದ. ಕೊಡದ ಮೇಲೆ ಸಾಮಾನ್ಯ ವೃತ್ತಿ ಇರ್ತದ, ಮಾತನಾಡುವಾಗ ವಿಶೇಷ ವೃತ್ತಿ ಇರ್ತದ. ಈ ಕಾಡಪ್ಪ ಗುರುಗಳು ಗಾಡಿ ತಗೊಂಡು ಹೋಗ್ಲಕತ್ತಿರ್ತಾರ. ಹೇಳ್ರಿ ಗುರುಗಳೇ ಎಲ್ಲಾರು ಹೊಲಕ್ ಹೋಗಮ್ಮ ಅಥವಾ ಮತ್ತಿಂದ ಅದಕ್ಕಾರೆ ಹೋಗಮ್ಮ ಅಂತ ಕರ್ಕೊಂಡು ಹೋಗ್ಲಿಕ್ಕತ್ತಾರ. ಇನ್ನು ನಾ ಕೂತೀನಿ, ನನಗ ಕುಂದಿರ್ಸ್ಕೊಂಡ ಮೇಲೆ ನಾ ಗಪ್ ಕುಂದಿರ್ತೀನೇನು, ನಮಗ್ ಒದರ ಚಟ ಅದ ಏನಾರ ಹೇಳಕ್ ಹಚ್ಚಿ ಬಿಡ್ತೀನಿ. ಒದರ ಮಾತಾಡೋದು ಈಗ ಮಾತಾಡ್ಲಕತ್ತಿದ್ಮೇಲೆ ಈಗ ಕಾಡಪ್ಪರು ಮುಂದೆ ನೋಡಿ ಗಾಡಿ ನಡೆಸ್ಬೇಕಾ ಏನು ನನ್ನ ಮಾತು ಕೇಳಬೇಕಾ? ಎರಡು ಮಾಡ್ತಾರ ಇಲ್ಲ ಅವರು? ಈಗ ನನ್ನ ಮಾತು ಕೇಳೋದಕ್ಕ ಲಕ್ಷ ಕೊಟ್ರು ಅಂದ್ರೆ ಮುಂದೇನು ಗಾಡಿ ಒಯ್ದು ಎಲ್ಲಾರ ತೆಗ್ನಾಗ ಹಾಕ್ತಾರ, ಯಾರಿಗಾರ ಆಯ್ತಾರ? ಆ ಕಡೆ ಗಾಡಿ ಚಲೋ ನಡೆಸ್ತಾರಿಲ್ಲ, ಗಾಡಿನೂ ಫಸ್ಟ್ ಕ್ಲಾಸ್ ನಡೆಸ್ಲಕತ್ತಾರ, ಈ ಕಡೆ ನನ್ನ ಮಾತನ್ನ ಕೇಳಕತ್ತಾರ. ಹಿಂಗಂದ್ರ ಈಗ ವೃತ್ತಿ ಎಲ್ಲದ? ಮಾತಿನ ಕಡಿ ಅದು ಏನು ಗಾಡಿ ಕಡಿ ಅದು ರೋಡಿನ ಮೇಲೆ ಅದು? ಅದಕ್ಕ ಈ ಒಂದು ವೃತ್ತಿಗೆ ಎರಡು ಸಾಮರ್ಥ್ಯ ಅದ. ಒಂದು ಸಾಮಾನ್ಯ ವೃತ್ತಿ, ಇನ್ನ ಒಂದು ವಿಶೇಷ ವೃತ್ತಿ. ಏನಾಗ್ತದಪ್ಪ ಅಂತಂದ್ರೆ ಸಾಮಾನ್ಯ ವೃತ್ತಿ ರೋಡ್ ಮೇಲೆ ಯಾರು ಇಲ್ಲ ಏನೂ ಇಲ್ಲ, ರೋಡ್ ಫುಲ್ ಸ್ವಚ್ಛದ ಕ್ಲೀನ್ ಅದ ಅಂದ್ಮೇಲೆ ಏನ್ ಮಾಡ್ಬಿಡ್ತಾರೆ ಕಾಡಪ್ಪರು, ತಮ್ಮ ಸಾಮಾನ್ಯ ವೃತ್ತಿ ರೋಡಿಗೆ ಕೊಟ್ಟು ಬಿಡ್ತಾರ. ವಿಶೇಷ ವೃತ್ತಿ ನನ್ನ ಕಡೆ ಬರ್ತದ. ಆ ವಿಶೇಷ ವೃತ್ತಿಯಿಂದ ಬ್ರಹ್ಮಜ್ಞಾನ ಕೇಳ್ತಿರ್ತಾರೆ. ಮುಂದೇನಾಗ್ತದ, ಎದುರು ಒಂದು ಲಾರಿ ಬಂತು, ಟ್ರ್ಯಾಕ್ಟರ್ ಬಂತು, ಎತ್ತಿನ ಬಂಡಿ ಬಂತು, ಮತ್ತಿನ್ನೇನು ಅವರ ಹುಡುಗರು ಜಗ್ಗಿ ಸೌಂಡ್ ಮಾಡ್ಕೊತ ರಫ್ ಆಗಿ ರ್ಯಾಶ್ ರೈಡಿಂಗ್ ಮಾಡ್ಕೊತ ಬಂದ್ರು. ಆ ಸಮಯದಲ್ಲಿ ಕಾಡಪ್ಪರು ಏನ್ ಮಾಡ್ತಾರ,
ನಿನ್ನ ಬ್ರಹ್ಮಜ್ಞಾನ ನಿನ್ನ ಬಲ್ಲೆ ಇರಲಿ, ಈ ಸತ್ಯ ಡೇಂಜರ್ ಅದ ಸುಮ್ಮಿರಮಂತ ಈ ವಿಶೇಷ ವೃತ್ತಿಯನ್ನ ಇಲ್ಲಿ ತೆಗೆದು ಏನ್ ಮಾಡ್ಬಿಡ್ತಾರ, ಸಾಮಾನ್ಯ ವೃತ್ತಿ ನಮ್ ಕಡೆ ಕೊಡ್ತಾರ, ವಿಶೇಷ ವೃತ್ತಿ ರೋಡ್ ಕಡೆ ಇಟ್ಬಿಡ್ತಾರ. ಎಷ್ಟು ಅದರೊಳಗಿಂದ ಪಾರಾಗಬೇಕಲ್ಲ. ಎಲ್ಲಿ ಅತಿ ಅವಶ್ಯಕತೆ ಅದ ಅಲ್ಲಿ ವಿಶೇಷ ವೃತ್ತಿ ಹೋಗ್ತದ. ಅಷ್ಟೊಂದು ಅವಶ್ಯಕತೆ ಇರಲಾರ್ದಲ್ಲಿ ಸಾಮಾನ್ಯ ವೃತ್ತಿ, ಸಾಮಾನ್ಯ ವೃತ್ತಿನೇ ಏನಾಗ್ತಿರ್ತದೆ, ವಿಶೇಷ ವೃತ್ತಿಯ ರೂಪ ತಾಳಿ ಮತ್ತೆ ಒಳ್ಳೆ ಸಾಮಾನ್ಯ ವೃತ್ತಿ ರೂಪ ವಾಪಸ್ ಬರ್ತದೆ. ಮತ್ತೆ ವಾಪಸ್ ತನ್ನ ಸಾಮಾನ್ಯ ರೂಪಕ್ಕೆ ಬರ್ತವೆ. ಈಗ ನೋಡ್ರಿ, ಎಲ್ಲೋ ಒಂದ್ ಜಗಳ ಆಡ್ತಿರ್ತಾರೆ. ಇಲ್ಲಿ ನಮ್ಮಲ್ಲಿ ಒಂದು ಕೋಟೆ ಅಂತದ, ಅದು ಕೋಟೆ ಬಾಗಿಲಿಗೆ ನೋಡ್ರಿ, ಅದು ಹಿಂದಿನ ರಾಜರು ಯಾರೋ ಕಟ್ಟಿದ ಕೋಟೆ ಬಾಗಿಲು, ಅದ್ರಾಗ ಒಂದು ಮಸೀದ್ ಕಟ್ಟಾರ, ಅದಕ್ಕೆ ಗೇಟ್ ಇಡ್ಲಕ್, ಕೋಟೆಗೆ ಒಂದು ಗೇಟ್ ಇಡ್ಲಕತ್ತಾರ. ಅದು ಗೇಟ್ ಇಡ್ಲಾಯ್ತು ಮುಗಿತದ, ಅವರೇ ತಮ್ಮದೇ ಅನ್ನಂಗ್ ಮಾಡ್ಕೋಬೇಕಂತ ಮಾಡಿದ್ರು. ಈ ಊರನ್ನ MLAಗಳು, ಈ ಊರನ್ನ ಶ್ರೀರಾಮ್ ಸೇನೆ ಅವರೆಲ್ಲರೂ ಹೋಗಿ ಈ ಗೇಟ್ ಹಾಕೊಂಡು ನೀವು ಬಾಗಿಲು ನೋಡ್ಕೊಂಡಿದ್ರೆ ಕೋಟೆ ನಿಮ್ದ, ನಿಮ್ಮ ಅಪ್ಪಂದ, ಎದಕ್ ಮಾಡ್ತಿರೋದ ಅಂತ ಹೇಳಿ ಜಗಳ ತೆಗೆದು ಅದು ಕೋಟೆಗಳು. ಈಗ ಜಗಳ ಚಾಲು ಆಗ್ಬಿಡ್ತು. ಜಗಳ ಚಾಲು ಆದ ಕೂಡಲೇ ಪೊಲೀಸರು ಇದ್ರ ಇಲ್ಲ, ಮೊದಲ ಈ ಜಗಳ ಆಗೋದಕ್ಕಿಂತ ಮೊದಲು ಪೊಲೀಸರು ಇದ್ರ ಇಲ್ಲ ನಮ್ಮೂರಾಗ ಇದ್ರಿಲ್ರಿ, ಇದ್ರು. ಆ ಸಮಯದಲ್ಲಿ ಏನಾದ್ರು ಅವ್ರು ಏನಿದ್ರಂದ್ರ ಪೊಲೀಸರು ಸಾಮಾನ್ಯ ರೂಪದಲ್ಲಿ ಇದ್ರು ಅವರು. ಆ ಒಂದು ಸಂದರ್ಭದಲ್ಲಿ ವ್ಯಾನ್ ಗಟ್ಲೆ ಪೊಲೀಸರು ಬಂದರು, ವ್ಯಾನ್ ಗಟ್ಲೆ ಪೊಲೀಸರು ಬಂದರು, ವ್ಯಾನ್ ಗಟ್ಲೆ ಪೊಲೀಸರು ಬಂದಿದ್ದೆ. ಅವಾಗ ಬಂದದ್ದೇನು ವಿಶೇಷ ರೂಪ. ವಿಶೇಷ ರೂಪ ದಿನ ಏನ್ ಮಾಡ್ತಾರ, 1 ದಿವಸ 2 ದಿವಸ 3 ದಿವಸ ಭರ್ತಿ ಬಂದು ವ್ಯಾನಿನ ತುಂಬ ಕುಂದಿರ್ತಾರ. ಅವ್ರ ಒಳಗೆ ತುಂಬ ಕುಂದ್ರದೇ ಒಂದು ಕೆಲಸವ. ಮುಂದೆ ನಿಧಾನವಾಗಿ ಒಂದು ಇಬ್ಬರಿಗೆ ಬೇರೆ ಬೇರೆ ಕಡೆ ಡ್ಯೂಟಿ ಹಾಕ್ತಾರ. ಲಾಸ್ಟಿಗೆ ಅದರೊಳಗೆ ಪೊಲೀಸರ ಸಂಖ್ಯೆ ಕಡಿಮೆ ಹಾಕೋತ ಹೋಗ್ತದೆ. ವ್ಯಾನ್ ಒಂದೇ ಇಟ್ಟಿರ್ತಾರ ಅಲ್ಲಿ. ಸುಮ್ಮನೆ ಹಿಂಗ್ ವ್ಯಾನ್ ನೋಡಿದ್ರೆ ಸಾಕು ಪೊಲೀಸರು ಅದರೆಲ್ಲ ನಾನು. ಆಮೇಲೆ ನಿಧಾನಕ್ಕೆ ಪೊಲೀಸರ ವ್ಯಾನ್ ತಕೊಂಡು ಹೋಗ್ಬಿಡ್ತಾರ. ಮುಂದೇನಿಲ್ಲ. ಯಾಕಂದ್ರೆ ಇಲ್ಲಿ ವೃತ್ತಿ, ಜನರ ಮನಸ್ಸಿನೊಳಗಿನ ವೃತ್ತಿ ಏನಾಗಿರ್ತದ, ಕೆರಳಿರ್ತದವ, ಅದು ಮತ್ತೆ ತಾನು ಕೆಲಸಕ್ಕೆ ತಾನು ಹೋಗಂಗ ಆದಾಗ ಅವ್ರ ಪೊಲೀಸರು ಮತ್ತೆ ಹಿಂದಕ್ಕೆ ಹೋಗ್ಬಿಡ್ತಾರೆ. ಏನಾಯ್ತು, ಸಾಮಾನ್ಯ ರೂಪದಲ್ಲಿದ್ದ ಪೊಲೀಸರು ವಿಶೇಷ ರೂಪದಲ್ಲಿ ಪ್ರಕಟ ಆದ್ರು, ಮತ್ತೆ ಒಳ್ಳೆ ಕಡೆ ಹೋದ್ರವರು ಸಾಮಾನ್ಯ ರೂಪಕ್ಕೆ ಹೋಗ್ಬಿಟ್ರು. ಮತ್ತೆ ಅವ್ರ ಕೆಲಸ ಅವರಿಗೆ, ಇವ್ರ ಕೆಲಸ ಇವರಿಗೆ. ಹಿಂಗ ಎರಡು ವೃತ್ತಿಗಳೇನ್ ಮಾಡ್ತಾವ, 2 ಪಾತ್ರ ವಹಿಸ್ತಾವ. ಒಂದು ಸಾಮಾನ್ಯ ವೃತ್ತಿ, ಇನ್ನ ಒಂದು ವಿಶೇಷ ವೃತ್ತಿ. ಪರಮಾರ್ಥ ಸಾಧನೆ ಮಾಡೋದು ಮತ್ತೆ ಲೌಕಿಕ ವ್ಯವಹಾರ ಮಾಡೋದು. ಒಂದೊಂದ್ ಸಾರಿ ಈಗೇನ್ ಮಾಡ್ಲಕತ್ತೀರಿ ನೀವು, ವಿಶೇಷ ವೃತ್ತಿ ಸತ್ಸಂಗ ನಡೆದಾಗ ಈ ಕಡೆ ಲಕ್ಷ್ಯ ಕೊಟ್ಟಿರಿ, ನಿಮ್ಮ ಸಂಸಾರ ಇಲ್ಲೇನು ಆದ, ಅದ್ರ ಕಡೆ ಲಕ್ಷ್ಯ ಆದ ಇಲ್ಲ ನಿಮಗೆ. ಅಲ್ಲಿ ಏನ್ ಮಾಡಿರಿ, ಸಾಮಾನ್ಯ ವೃತ್ತಿಯನ್ನ ಅಲ್ಲಿ ಹಾರಿಸಿರಿ, ಇಲ್ಲಿ ವಿಶೇಷ ವೃತ್ತಿ ಮಾಡಿರಿ. ಈ ಸತ್ಸಂಗ ಮುಗಿದ ಮೇಲೆ ನಿಮ್ಮ ವಿಶೇಷ ವೃತ್ತಿ ಏನಾಗ್ತದ, ಸಂಸಾರದ ಕಡೆ ಹೋಗ್ತದ. ಮತ್ತ ನೀವು ಕಲ್ತದ ವಿದ್ಯೆ ಯಾಕಡೆ ಹೋಯ್ತು, ಸಾಮಾನ್ಯ ವೃತ್ತಿ ಒಳಗಿರ್ತದ. ಮತ್ತು ಸ್ವಲ್ಪ ಹೊತ್ತಾದ್ಮೇಲೆ ಏನೋ ಕೆಲಸ ಹೇಳ್ಯಾರ, ಅದು ಬರೀಬೇಕು, ಓದ್ಬೇಕು, ತಿಳ್ಕೋಬೇಕು. ಗುರುಗಳು ಹೇಳ್ಯಾರ ಬರೀಬೇಕಂತಂದ್ರೆ ಎಂದೂ ಶಾಣ್ಯರಾಗಲ್ಲ ನೀವು. ನಾವು ತಿಳ್ಕೋಬೇಕು, ನಾವು ಶಾಣ್ಯರಾಗಬೇಕು, ನಾವು ಗಟ್ಟಿ ಆಗ್ಬೇಕು ಇದ್ರಾಗ ಅಂದ್ರೆ ನೀವು ಶಾಣ್ಯರಾಗ್ತೀರಿ. ನಾವ್ ಹೇಳ್ಯಾರ ಮಂದಿ ಕಾಟಕ್ಕ ನೀವು ಓದಿ ಬರೆದು ಮಾಡಿದ್ರೆ ಆಗಂಗಿಲ್ಲ. ಏನ್ ಹೇಳ್ಯಾರ, ಹಿಂದೆ ಹೇಳಿದ್ದೆಲ್ಲ ಮರ್ತು ಹೋಗ್ಯದ, ಈಗ ಅದನ್ನ ಬರಿ ಅಂತ ಹೇಳ್ಯಾರ. ಇದೇ ಒಂದು ಅವಕಾಶ, ಇನ್ನೊಂದ್ ಸಾರಿ ನಾನು ತೆಗೆದು ಓದಿ ಕೇಳಿ ಬರೆದು ಏನೋ ಮಾಡೋಣ, ನೆನಪು ಮಾಡ್ಕೊಳ್ಳೋಣ, ಮನನ ಮಾಡ್ಕೊಳ್ಳೋಣ, ನಿಧಿಧ್ಯಾಸನ ಮಾಡ್ಕೊಳ್ಳೋಣ, ಮುಂದೆ ನನ್ನ ಮೋಕ್ಷಕ್ಕೆ ಅನುಕೂಲ ಆಗ್ತದ ಅಂತ ಹೇಳಿ ನೀವು ಮಾಡ್ಬೇಕು. ನಾನು ಹೇಳಿದ ಹೇಳಕ್ಕೆ ಬರೆಯೋದು ಓದೋದು, ನಾನೇನು ಬೈತೀನಿ ಬಡಿತೀನಿ ಅಂತ ಹೇಳಕ್ಕೆ ಅಂಜಿಕೆಗೆ ಮಾಡಿದ್ರೆ ಅದು ಶಾಣೆರಂತಾರೆ. ಅದು ಶಾಣೆತನ ಅಲ್ಲವೇ ಅಲ್ಲ. ನನ್ನ ಶ್ರವಣಕ್ಕ, ನನ್ನ ಮನನಕ್ಕ, ನನ್ನ ನಿಧಿಧ್ಯಾಸನಕ್ಕ, ನನ್ನ ತತ್ವ ಚಿಂತನೆಗೆ ನಾನು ಮಾಡ್ಕೊಂಡ್ರೆ ನನ್ನ ಮೋಕ್ಷ ಸಾಧನೆಗೆ ದಾರಿ ಆಗ್ತದ. ನನ್ನ ಸಲುವಾಗಿ ನಾ ಮಾಡ್ಕೊಳಕತ್ತೀನಿ. ನಿಮ್ ಸಲ ನೀವ್ ಹೇಳಿರಲ್ರಿ, ಅದಕ್ಕೆ ಬರ್ಕೊತ್ ಕೂತೀವಿ ನೋಡ್ರಿ. ಒಬ್ಬೊಬ್ರು ಫೋನ್ ಮಾಡ್ತಿರ್ತಾರೆ, ಹಚ್ಚಿರಲ್ಲ ಕೆಲಸ, ಅದೇ ಮಾಡಿ. ನಾನು ಹಚ್ಚಿನ ನೀವ್ ಮಾಡ್ಲಕ್ ಬೇಡ್ರಪ್ಪ, ನಿಮ್ಮ ಮೋಕ್ಷ ಸಾಧನೆಗಾಗಿ ನೀವು ಮಾಡ್ರಿ.
ಹಂಗ ಇಲ್ಲೇನದ ವಿಶೇಷ ಮತ್ತು ಸಾಮಾನ್ಯ ಅಂತ ಎರಡದವ. ಸತ್ಸಂಗ ನಡೆದಾಗ ನಿಮ್ಮ ವಿಶೇಷ ಚೈತನ್ಯ ಸತ್ಸಂಗದ ಕೆಲಸ ಮಾಡ್ತಿರ್ತದ, ಸಾಮಾನ್ಯ ಚೈತನ್ಯ ಸಂಸಾರದ ಕಡೆ ಲಕ್ಷ್ಯ ವಹಿಸಿರ್ತದೆ. ಮತ್ತೆ ನೀನ್ ಸಂಸಾರಿಕ ವ್ಯವಹಾರ ಕೆಲಸ ಮಾಡುವಾಗ ಅಲ್ಲೇನಾಗ್ತದ ವಿಶೇಷ ಚೈತನ್ಯ ಆ ಕಡೆ ಹರಿತಿರ್ತದ. ಈ ಸತ್ಸಂಗದ ಮೇಲೆ ಸಾಮಾನ್ಯ ಚೈತನ್ಯ ಇದ್ದೇ ಇರ್ತದೆ. ಹಿಂಗೆ ಆಗ್ತದಿಲ್ಲ ಇದು ಆಕ್ಚುಯಲ್ ನಮ್ ಜೀವನ ಹೆಂಗ್ ನಡೆದದ ಅನ್ನೋಷ್ಟ ಹಿಂಗ ನಡೆದದ. ಆದ್ರೆ ಶಬ್ದಗಳು ಗೊತ್ತಿರಲಿಲ್ಲ, ಈ ಶಬ್ದಗಳು ಗೊತ್ತಾಗ್ಲಕ್ಕತ್ತವ, ಖುಷಿ ಆಗ್ಲಕ್ಕತ್ತವ. ಅದಕ್ಕೇನಾಯ್ತು, ಹೆಣ್ಣು ಮಕ್ಕಳು ತಲೆಯ ಮೇಲೆ ಕೊಡ ಹೊತ್ತು ಕೈ ಬಿಟ್ಟಿರುತ್ತಾರೆ, ಮಾತನಾಡುತ್ತಾ ಹೋಗುತ್ತಿರುತ್ತಾರೆ. ಈಗ ಅವರ ವೃತ್ತಿಯು ಮಾತಿನಲ್ಲಿ ಇರುತ್ತದೆಯೋ ಅಥವಾ ಕೊಡದಲ್ಲಿ ಇರುತ್ತದೆಯೋ ಅಂತಂದ್ರೆ ಎರಡರಲ್ಲೂ ವೃತ್ತಿಗಳು ಇರುತ್ತವೆ. ಒಂದರಲ್ಲಿ ಸಾಮಾನ್ಯ ವೃತ್ತಿ ಇದೆ, ಇನ್ನೊಂದರಲ್ಲಿ ವಿಶೇಷ ವೃತ್ತಿ ಇದೆ. ಕೊಡದಲ್ಲಿ ವೃತ್ತಿ ಇಲ್ಲದಿದ್ದರೆ ಕೊಡ ಬೀಳಬೇಕಾಗಿತ್ತು. ಒಂದ್ ವೇಳೆ ಗಾಡಿ ನಡೆಸೋ ಟೈಮ್ದೊಳಗ ಹಿಂದೆ ಕೂತವನ್ ಮಾತೆ ಕೇಳಕತ್ತಿದ್ದ ಗಾಡಿ ಹೋಗಿ ಎಲ್ಲರೂ ಬೀಳ್ಬೇಕಾಗಿತ್ತು. ಮತ್ತೆ ಕೊಡ ಗಾಡಿ ಚಂದ ನಡೆಸ್ಕೊಂಡು ಹೊಂಟಾರ, ಕೊಡ ಬೀಳಲಾರ್ದಂಗ ನಡೆದ ಅಂದ್ರೆ ಅಲ್ಲಿ ವೃತ್ತಿ ಆದ. ಅದು ಬೀಳುತ್ತಿಲ್ಲ ಅಂದ್ರೆ ಕೊಡದಲ್ಲಿಯೂ ವೃತ್ತಿ ಇದೆ ಮತ್ತು ಮಾತಿನಲ್ಲಿ ವೃತ್ತಿ ಇಲ್ಲದಿದ್ದರೆ ಮಾತನಾಡೋದು ತಪ್ಪ ಮಾತಾಡ್ಬೇಕಾಗಿತ್ತು. ಅವರು ಎಲ್ಲ ಕರೆಕ್ಟೇ ಮಾತಾಡ್ಲಕತ್ತಾರ. ಅದಕ್ಕ ಮಾತಿನಲ್ಲೂ ವೃತ್ತಿ ಇದೆ, ಕೊಡದ ಮೇಲೆ ಸಾಮಾನ್ಯ ವೃತ್ತಿ ಇದೆ ಮತ್ತು ಮಾತಿನಲ್ಲಿ ವಿಶೇಷ ವೃತ್ತಿ ಇದೆ. ಎಷ್ಟು ಚಂದ ನೋಡ್ರಿ, ಮತ್ತೆ ಹೊಸ ವಾಕ್ಯಗಳು ಹೇಳಕತ್ತಾರ. ಅದನ್ನ ಮರೆತು ಏನ್ ಮಾಡ್ತಾನ, ಬ್ರಹ್ಮಜ್ಞಾನವನ್ನ ಮರೆತು ವ್ಯವಹಾರ ಮಾಡ್ತಾನಂತ ನೀನ್ ಹೇಳಿದ್ರು. ಮರ್ತು ಅಂತಂದ್ರೆ ಅದು ಮರ್ತು ಅಂತ ಮರ್ತು ಆ ಕಡೆ ಮರ್ತು ಹೋಗೋದು ಅಲ್ಲದು, ಸಾಯ ತನಕ ನೆನಪು ಬರ್ಲಾರ್ದಂತ ಮರು ಅಲ್ಲದು. ಅದ್ರ ಮೇಲೆ ಏನ್ ಮಾಡ್ತಾನಂದ್ರ ಬ್ರಹ್ಮಜ್ಞಾನದ ಮೇಲೆ ಸಾಮಾನ್ಯ ವೃತ್ತಿ ಇಟ್ಟು ವ್ಯವಹಾರದ ಮೇಲೆ ವಿಶೇಷ ವೃತ್ತಿ ಇಟ್ಟು ಮಾಡ್ತಾನ ಕೆಲಸ. ನಡೆಯುತ್ತಿರುವಾಗ ಹೆಜ್ಜೆ ಇಡುವಾಗ ಪ್ರತಿ ಬಾರಿ ವಿಶೇಷವಾಗಿ ವಿಚಾರ ಮಾಡಿ ಕಾಲಿ ಎತ್ತಿ ಇಡುತ್ತೀರೇನೋ. ನಡೆಯೋ ಟೈಮ್ನೊಳಗ ಬಲಗಾಲು ನೀನು ಮುಂದೆ ಇಡೋ, ಎಡಗಾಲು ನೀನು ಹಿಂದೆ ಸರಿ ಅಂತಿಂಗೇನಾದ್ರು ಹೇಳ್ತೀರೇನು? ಅಂತಾನೆ ಹೆಂಗಿಡ್ತವು? ಒಮ್ಮೆ ಹರಡರಾಗಿ ಬಿಟ್ಟಿದೆ, ಕಾಲಿಗೆ ಚಲನೆ ಸಾಮಾನ್ಯವಾಗಿ ಬಿಟ್ಟಿದೆ. ಊರು ತಲುಪುವ ತನಕ, ಮನೆ ತಲುಪುವ ತನಕ ಹಿಂದೆ ಮುಂದೆ ಮುಂದೆ ಹಿಂದೆ ಹೀಗೆ ಚಲಿಸುತ್ತಿರಬೇಕು ಅಂತ ಸಾಮಾನ್ಯ ಆದೇಶ ಆಗಿಬಿಟ್ಟಿದೆ. ಮತ್ತು ಜೊತೆಗೆ ಇನ್ನೊಬ್ಬರು ಮಾತನಾಡಿಸುತ್ತಾ ಹೊರಟಿರುವಿರಿ. ಮಾತು ತಪ್ಪು ಆಡುತ್ತಾ ಇಲ್ಲ, ಹೆಜ್ಜೆ ಕೂಡ ತಪ್ಪು ಇಡುತ್ತಾ ಇಲ್ಲ ಅಂತಂದ್ರೆ ಅದರ ಅರ್ಥ ಏನು? ಒಂದು ಸಾಮಾನ್ಯ ವೃತ್ತಿ, ಇನ್ನೊಂದು ವಿಶೇಷ ವೃತ್ತಿ. ಎರಡು ನಡೆಸೋ ಸಾಮರ್ಥ್ಯ ಅದ ನಿಮಗ. ಹಿಂಗಾಗಿ ಎರಡು ನಡೆಸ್ಬೇಕು ನೀವು. ಈಗೇನಾಯ್ತು, ಬರೇ ಸಂಸಾರ ಒಂದೇ ಮಾಡಿದ್ರೆ ಪರಮಾರ್ಥ ಮಾಡುವ ಸಾಧನೆ ಮಾಡುವಂತ ಸಾಮರ್ಥ್ಯ ನಿಮ್ಮ ವೃತ್ತಿ ಇರುವಾಗ ಆ ಸಾಮರ್ಥ್ಯ ಏನಾಯ್ತು? ತಪ್ಪಾಯ್ತು. ಇಷ್ಟೆಲ್ಲ ಇಟ್ಟು ಕೆಟ್ಟಾಯ್ತು. ಆ ಸಾಮರ್ಥ್ಯನ ಬಳಸ್ಕೋಬೇಕಲ್ಲ ನೀವು. ಅದಕ್ಕೆ ಒಂದೇ ಸಾಮಾನ್ಯ ವೃತ್ತಿ, ಒಂದು ಸಾಮಾನ್ಯ ವೃತ್ತಿ, ಇನ್ನೊಂದು ವಿಶೇಷ ವೃತ್ತಿ. ನಡೆಯುತ್ತಿರುವುದು ಸಾಮಾನ್ಯ ವೃತ್ತಿ, ಮಾತನಾಡುತ್ತಿರುವುದು ವಿಶೇಷ ವೃತ್ತಿ. ಒಂದೇ ಅಂತಃಕರಣದಲ್ಲಿ ಏಕಕಾಲದಲ್ಲಿ ಎರಡು ಸಾಮಾನ್ಯ ವೃತ್ತಿಗಳಾಗಲಿ ಎರಡು ವಿಶೇಷ ವೃತ್ತಿಗಳಾಗಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಎರಡೂ ಸಾಮಾನ್ಯ ಆಗ್ತವ, ಎರಡು ವಿಶೇಷ ಆಗ್ತವಂತಿಲ್ಲ. ಒಂದರ ಮೇಲೆ ಸಾಮಾನ್ಯ, ಒಂದರ ಮೇಲೆ ವಿಶೇಷ ಇರ್ತದೆ. ಒಂದು ಸಾಮಾನ್ಯ, ಇನ್ನೊಂದು ವಿಶೇಷ ವೃತ್ತಿ ಇರುತ್ತದೆ. ಅದಕ್ಕೀಗ ಹೆಂಗ್ ನಡೆದು ನಮ್ಮ ಜೀವನ ಅನ್ನೋದು ಗೊತ್ತಾಗ್ಲಕತ್ತದಿಲ್ಲ. ನೀವು ಸತ್ಸಂಗ ಕೇಳಕತ್ತೀರೇನೆ, ಸಂಸಾರ ಬಿಟ್ಟು ಎಲ್ಲ ತ್ಯಾಗ ಮಾಡಿ ಬಂದ್ಬಿಟ್ರೇನು? ಸಂಸಾರದ ಮೇಲೆ ಸಾಮಾನ್ಯ ವೃತ್ತಿ ಜವಾಬ್ದಾರಿ ಇಟ್ಟುಕೊಂಡು ಅಲ್ಲಿನೂ ಏನೂ ಕೆಡ್ಲಾರ್ದಂಗ ನೋಡ್ಕೋತದಿರಿ. ಮತ್ತ ಇಲ್ಲಿ ವಿಶೇಷ ಇಟ್ಕೊಂಡು ಕೂತೀರಿ. ಇದು ಮುಗಿದ ಮೇಲೆ ಮತ್ತ ನಿಮ್ಮ ವಿಶೇಷ ವೃತ್ತಿ ಯಾಕಡೆ ಹೋಗ್ತದ? ಸಂಸಾರದ ಕಡೆ ಹೋಗ್ತದ. ಹಂಗಂತೇಳಕ್ಕೆ ಮುಂಜಾನೆ ಹಿಡಿದು ಇಲ್ಲಿ ತನಕ ಇಷ್ಟು ವರ್ಷ ಕೇಳಿದ ಪಾಠ ಯಾಕಡೆ ಹೋಯ್ತಾನು, ಲಾಸ್ ಆಯ್ತಾನು? ಇಲ್ಲ, ಸಾಮಾನ್ಯ ವೃತ್ತಿ ಒಳಗದ ಅದು. ಅದ್ರ ಕಡೆ ಲಕ್ಷ್ಯ ಕೊಟ್ಟು ನನ್ನ ಕರ್ತವ್ಯ ಏನದ ಇವತ್ತ ಇದು ಮಾಡೋದ್ರ ಬಗ್ಗೆ ಅಂತ ಹೇಳಿ ಅದಕ್ಕೆ ಹೆಂಗ್ ಕೆಲಸ ಮಾಡ್ತು. ಸಾಮಾನ್ಯ ವೃತ್ತಿ ಮತ್ತೆ ವಿಶೇಷ ರೂಪದ್ದಾಗ್ತದೆ ಈ ಕೆಲಸ ಮಾಡುವಾಗ. ಆ ಕೆಲಸ ಮಾಡುವಾಗ ಮತ್ತೆ ಅದೇ ಸಾಮಾನ್ಯ ವೃತ್ತಿ. ಇದು ಒಂದು ತೆರೆಗಳು ಇದ್ದಂಗ.
ಸಾಮಾನ್ಯ ವೃತ್ತಿ ಅಂದ್ರೆ ಸಮುದ್ರ ಇದ್ದಂಗ. ಅದ್ರ ಮ್ಯಾಲ ಬರೋ ಇವು ವಿಶೇಷ ವೃತ್ತಿಗಳೇನದವ ಅದೇ ಸಾಮಾನ್ಯ ವೃತ್ತಿಯ ತೆರೆಗಳು. ಒಮ್ಮೆ ಸಂಸಾರದ ತೆರೆ, ಒಮ್ಮ ಪರಮಾರ್ಥದ ತೆರೆ, ಒಮ್ಮ ಸಂಸಾರದ ತೆರೆ, ಒಮ್ಮ ಪರಮಾರ್ಥದ ತೆರೆ, ಹಿಂಗೆ ಬರ್ತಿರ್ತಾವ. ಹಾಗೆಯೇ ಜ್ಞಾನಿಗಳದ್ದು ಕೂಡ ವ್ಯವಹಾರದಲ್ಲಿಯೂ ವೃತ್ತಿ ಇರುತ್ತದೆ ಮತ್ತು ಸ್ವರೂಪದಲ್ಲಿಯೂ ವೃತ್ತಿ ಇರುತ್ತದೆ. ಒಂದು ಸಾಮಾನ್ಯ ವೃತ್ತಿ ಇರುತ್ತದೆ, ಇನ್ನೊಂದು ವಿಶೇಷ ವೃತ್ತಿ ಇರುತ್ತದೆ. ಜ್ಞಾನಿಗಳದ್ದು ಸ್ವರೂಪದಲ್ಲಿ ಸಾಮಾನ್ಯ ವೃತ್ತಿ ಇದ್ದರೆ ವ್ಯವಹಾರದಲ್ಲಿ ವಿಶೇಷ ವೃತ್ತಿ ಇರುತ್ತದೆ. ಅಜ್ಞಾನಿಗಳದ್ದು ವ್ಯವಹಾರದಲ್ಲಿ ಸಾಮಾನ್ಯ ವೃತ್ತಿ ಇದ್ದರೆ ಸ್ವರೂಪದಲ್ಲಿ ವಿಶೇಷ ವೃತ್ತಿ ಇರುತ್ತದೆ. ಅಥವಾ ಸ್ವರೂಪದಲ್ಲಿ ಇಲ್ಲದಿರಲೂಬಹುದು. ಅಲ್ಲಿ ಅವರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತಂದ್ರೆ ಆ ವೃತ್ತಿಯಲ್ಲಿ ಇಲ್ಲದಿರಲೂಬಹುದು. ಈಗೇನಾಯ್ತು, ಜ್ಞಾನಿಗಳು ಅಜ್ಞಾನಿಗಳಂತೇಳಿ ಇಬ್ಬರು ಬೇರೆ ಅಲ್ಲ, ನಮ್ಮದೇ ಜ್ಞಾನ ಕಾಲ ಅಜ್ಞಾನ ಕಾಲ. ನಾವು ಅಜ್ಞಾನಿಗಳ ಎರಡು ಹೇಳಕ್ ಬರಲ್ಲ. ನಮ್ಮ ವ್ಯವಹಾರ ಜ್ಞಾನ ಕಾಲದಲ್ಲಿ ಹೆಂಗಿರ್ತದ, ಜ್ಞಾನ ಕಾಲದಲ್ಲಿ ನಮ್ಮ ವೃತ್ತಿಯ ಸಾಮಾನ್ಯ ಭಾಗ, ಸಾಮಾನ್ಯ ವೃತ್ತಿ, ವಿಶೇಷ ವೃತ್ತಿ, ಹೌದಾ ಇಲ್ಲ? ಒಂದು ಸಾಮಾನ್ಯ ವೃತ್ತಿ, ಒಂದು ವಿಶೇಷ ವೃತ್ತಿ. ಏನಾಗ್ತದ, ನಮ್ಮದೇ ಜೀವನದ ವ್ಯವಹಾರ ಕಾಲದಲ್ಲಿ ವ್ಯವಹಾರದಾಗ ವಿಶೇಷ ವೃತ್ತಿ ಇದ್ರ ಸ್ವರೂಪದಲ್ಲಿ ಅಂದ್ರೆ ಅಧ್ಯಾತ್ಮ ಸಾಧನೆಯಲ್ಲಿ, ಸ್ವರೂಪ ಸಾಧನೆಯಲ್ಲಿ ಸಾಮಾನ್ಯ ವೃತ್ತಿ ಇರ್ತದ ವ್ಯವಹಾರ ನಡೆದಾಗ. ಮತ್ತೆ ಸ್ವರೂಪದ ಸಾಧನೆ ಮಾಡುವಾಗ ಅದು ಜ್ಞಾನ ಕಾಲ. ಅಲ್ಲೇನಾಗ್ತದೆ, ವಿಶೇಷ ವೃತ್ತಿ ಎಲ್ಲಿರ್ತದ, ಸ್ವರೂಪ ಸಾಧನೆ ಎಲ್ಲಿರ್ತದ, ಉಳಿದದ್ದು ಲೌಕಿಕ ಏನಿರ್ತದ ಅದು ಏನದ ವ್ಯವಹಾರದಲ್ಲಿ ಇರ್ತದ. ನಮ್ಮದೇ ವೃತ್ತಿ ಒಂದು ಕಾಲ ಜ್ಞಾನದಲ್ಲಿರ್ತೀವಿ, ಒಂದು ಕಾಲ ಅಜ್ಞಾನದಲ್ಲಿರ್ತೀವಿ. ಜ್ಞಾನ ಅಜ್ಞಾನ ಎರಡು ಅದಾವ ಇಲ್ರಿ ನಮ್ಮದ್ರಾಗ. ಜ್ಞಾನಿಗಳಂದ್ರೆ ಏನು 100% ಜ್ಞಾನಿಗಳಾಗ್ಬಿಟ್ಟಿವೇನು? ಅಜ್ಞಾನನೂ ಅದ, ಲೌಕಿಕನೂ ಮೇಂಟೈನ್ ಮಾಡಬೇಕಾಗ. ಲೌಕಿಕ ಮೇಂಟೈನ್ ಮಾಡಾಗ ಯಾವ್ದ ಕಡೆ ನೀವು ಲಕ್ಷ್ಯ ವಹಿಸಿ ಕೆಲಸ ಮಾಡ್ತಿರ್ತೀರಿ ಅಲ್ಲಿ ವಿಶೇಷ ವೃತ್ತಿ ಇರ್ತದ. ಅದನ್ನು ಬಿಟ್ಟು ಉಳಿದು ಎಲ್ಲೆಲ್ಲಿ ನೀವು ಸುಮ್ಮನೆ ಅದ್ರ ಕಡೆ ಲಕ್ಷ್ಯ ಇಲ್ಲ ಅಂತಂದ್ರೂ ಸಹಿತ ನಿಮ್ಮ ಸಾಮಾನ್ಯ ವೃತ್ತಿ ಅಲ್ಲಿ ಸಪೋರ್ಟಿವ್ ಆಗಿ ಇರ್ತದ, ಅದು ಸಪೋರ್ಟ್ ಮಾಡ್ತಿರ್ತದ. ತಥಾಪಿ ಒಂದೇ ಅಂತಃಕರಣದಲ್ಲಿ ಒಂದೇ ಕಾಲದಲ್ಲಿ ಎರಡು ವಿಶೇಷ ವೃತ್ತಿಗಳು ಆಗುವುದಿಲ್ಲ. ಅದಕ್ಕೆ ಎರಡು ವಿಶೇಷ ಆಗದು, ಎರಡು ಸಾಮಾನ್ಯ ಆಗದು ಏನದಂತಂದ್ರ, ಎರಡು ವಿಶೇಷ ಆಗೋದು, ಎರಡು ಸಾಮಾನ್ಯ ಆಗೋದು ಸಾಧ್ಯ ಇಲ್ಲ. ಒಂದು ಸಾಮಾನ್ಯ ಇದ್ರೆ ಇನ್ನು ಒಂದು ವಿಶೇಷ ಆಗ್ತದ. ಇದ್ರ ಬಗ್ಗೆ ಚರ್ಚೆ ನಾಳೆ ಮುಂದುವರಿಸೋಣ. ಆಗ್ಲೇ ಬಂದ್ಮಾರಲ್ಲ ಹೋಗ್ಬೇಕಲ್ಲ. ರೈಟ್. ನಮ್ದು SSLC ಎಕ್ಸಾಮ್ ಡ್ಯೂಟಿ ಹೋಗ್ತಾರೆ, ಅವ್ರಿಗೆ ಬಿಡ್ಲಕ್ ಹೋಗ್ಬೇಕಾಗ್ಯದ. ಉಳಿದದ್ದು ನಾಳೆ ನೋಡೋಣ. ಇವತ್ತ ಹೇಳೋ ಪಾಠಗಳು ಏನದಾವ ಇವು ಬಿಡ್ಲಾರ್ನ ಕೇಳ್ಕೋಬೇಕ್ರಿ. ಏನ್ರಿ ಏನಕ್ಕೆ ಕೇಳಕ? 42 ದೋಹಾನೆ 42ನೇದು. 4ನೇ ತರಂಗ 119ನೇ ವಿಷಯ ಅಂತ 42. वही विस्तृत व्यवहार में कब हुक ज्ञानी संत अज्ञानी विमुख ही रहे यह तू जान ಸಿದ್ಧಾಂತ. ಹಿಂಗಾಗಿ ನಾವು ಜ್ಞಾನಿಗಳು ಅನ್ಕೊಳ್ಳೋ ಸ್ಥಿತಿ ಒಳಗನೇ ಇಲ್ಲ, ಅಜ್ಞಾನಿಗಳು ಅನ್ಕೊಳ್ಳೋ ಸ್ಥಿತಿ ಒಳಗಿಲ್ಲ. ನಮ್ಮ ವ್ಯವಹಾರಗಳು ಜ್ಞಾನದ್ದೂ ಅದಾವ, ಅಜ್ಞಾನದ್ದೂ ಅದಾವ. ಅಜ್ಞಾನದ ವ್ಯವಹಾರದಲ್ಲಿ ವ್ಯವಹಾರ ಕಾಲದಲ್ಲಿ ಏನಾಗ್ತದ, ನಮ್ಮದು ವಿಶೇಷ ವೃತ್ತಿ ವ್ಯವಹಾರದಾಗಿದ್ದಾಗ ಸ್ವರೂಪದ ಸಾಧನೆಯಲ್ಲಿ ಸಾಮಾನ್ಯ ವೃತ್ತಿ ಇರ್ತದ.
ಯಾವಾಗ ಸ್ವರೂಪ ಸಾಧನೆ ಮಾಡೋದಕ್ಕೆ ಸತ್ಸಂಗ, ಸದ್ಗ್ರಂಥದ ಅಧ್ಯಯನ, ಸ್ವಾನುಭಾವ, ಚಿಂತನ ನೀವು ಏನೇನು ಮಾಡ್ತೀರಿ ಆ ಸಮಯದಲ್ಲಿ ವಿಶೇಷ ವೃತ್ತಿ ಈ ಸ್ವರೂಪ ಸಾಧನೆಯಲ್ಲಿ ತೊಡಗಿದಾಗ ಸಾಮಾನ್ಯ ವೃತ್ತಿ ಆ ಒಂದು ವ್ಯವಹಾರಿಕ ಬದುಕಿನಲ್ಲಿ ಇರುತ್ತದ ಅನ್ನೋಂಥದ್ದು ಹೇಳಕತ್ತಾರ. ನಾವೇ ಜ್ಞಾನಿಗಳು, ನಾವೇ ಅಜ್ಞಾನಿಗಳು. ಎರಡೂ ಅಜ್ಞಾನ ಕಾಲದಲ್ಲಿ ಹೆಂಗಿರ್ತೀವಿ, ಜ್ಞಾನ ಕಾಲದಲ್ಲಿ ಹೆಂಗಿರ್ತೀವಿ ಅನ್ನೋದು ಒಂಥರ ಈ ಪಾಠ ಹೇಳುವಾಗ ನಾವು ಭಾರಿ ಜ್ಞಾನಿಗಳು, ಯಾರೋ ಅಜ್ಞಾನಿಗಳದಾರ ಅಂತ ಹಿಂಗ್ ತಿಳ್ಕೊಳ್ಳೋದಿಲ್ಲ. ಅಜ್ಞಾನವೂ ನಮ್ಮಲ್ಲಿ ಇರೋ ತನಕ ನಾವು ಅಜ್ಞಾನಿಗಳೇ, ಜ್ಞಾನ ನಮ್ಮಲ್ಲಿ ಇರೋ ತನಕ ನಾವು ಜ್ಞಾನಿಗಳು. ಎರಡೂ ಅದಾವ ನಮ್ಮ ಹತ್ರ. ಈಗ ಎರಡನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗ್ಯದ. ಒಂದನ್ನು ನೆಗ್ಲೆಕ್ಟ್ ಮಾಡಂಗಿಲ್ಲ. ಅದನ್ನು ಜವಾಬ್ದಾರಿಯುತವಾಗಿ ನಡೆಸ್ಬೇಕು, ಇದನ್ನು ಜವಾಬ್ದಾರಿಯುತವಾಗಿ ನಡೆಸ್ಬೇಕು. ಆದ್ರೆ ಈ ಲೌಕಿಕ ಜವಾಬ್ದಾರಿ ಅನ್ನೋದು 60 ವರ್ಷ ಆದ್ಮೇಲೂ 70 ವರ್ಷದ ಮುದುಕರು ಹೋಗಿ 20 ವರ್ಷದ ಹುಡುಗರಿಗತ್ಲೆ ಮನ್ಯಾಗ ಕಾರ್ಬಾರ್ ಮಾಡ್ಲಕತ್ತೀರಿ ಅಂದ್ರ ಕೂಡೋ ಮುದುಕ ಹೋಗ ಕಡಿ ನೀನ್ ಮೂಲ್ಯಾಗ, ನೀನೇ ಎಲ್ಲ ಮಾಡ್ಕೊತಿದ್ರ, ನಾವೇದಕ್ ಬಿಡ್ತೀವಿ, ನಾವೇದಕ್ ಮಾಡ್ಬೇಕಂತೇಳಿ, ನಾವ್ ಯಾವಾಗ ಮಾಡ್ಬೇಕಂತೇಳಿ ಹಿಡಿದು ಮೂಲಿಗೆ ದಬ್ಬುತ್ತಾರೆ. ಯಾಕಂದ್ರೆ ಅದು ನಿತ್ಯ ಅದು ಪರ್ಮನೆಂಟ್ ಇಲ್ಲ. 70 ವರ್ಷದ ಮುದುಕರಾದ್ಮೇಲೂ ಮತ್ತ 20 ವರ್ಷದ ಹುಡುಗರಿಗತ್ಲೆ ಚಂಗೆ ಮಿಂಗೆ ಮಾಡ್ಕೊತ ಅದು ತರಲೆ, ಇದು ತರಲೆ, ಅದು ಮಾಡ್ಲೆ, ಇದು ಮಾಡ್ಲೆ, ಏನಾದ್ರು ತಂದು ಕೊಡ್ರಪ್ಪ, 2 ಹೊತ್ತು ಕೂಳ್ ಹಾಕ್ರಿ, ತಿಂದು ಮೂಲ್ಯಾಗಿರ್ತೀವಿ, ಶಿವ ಅನ್ಕೋತಿದ್ರ ಚಂದ ಇರ್ತದೆ. ಅದು ನಿತ್ಯವಾದ ಸಂಸಾರದೊಳಗ 70 ವರ್ಷನಾಗ್ನು ಹಂಗೆ ಹುಚ್ಚುಚ್ಚು ಮಾಡ್ಲಕ್ಕ ಅವ್ರು ಬಂದಿರ್ತಾರ. ಹೊಸ ಜನರೇಷನ್ದವರು ನಿಮ್ಗೆ ಎಲ್ಲಿ ದಬ್ಬಬೇಕು, ದಬ್ಬಿ ಎಲ್ಲಿ ಇಡ್ಬೇಕು ಅಲ್ಲಿ ಇಟ್ಟು ಬಿಡ್ತಾರೆ. 100 ವರ್ಷ ಆದ್ರೂ 18 ವರ್ಷದ ಹುಡುಗರಿಗೆ ಹಂಗ ಚಂಗೆ ಮಂಗೆ ಇರ್ತದ. ಹಂಗದ ಈಗ ನಮ್ಮ ಅಪ್ಪಗಲ್ಲಿ ಹಾಕಿದ್ ನೋಡ್ರಿ, ವಿಡಿಯೋ ನೋಡ್ರಿ, ಎಷ್ಟು ವ್ಯವಸ್ಥೆ ಅದ, ಎಷ್ಟು ಭರ್ಜರಿ ವ್ಯವಸ್ಥೆ ಅದ. ರಾಜ ಮಹಾರಾಜರಿಗೆಲ್ಲ ಅಂತ ವ್ಯವಸ್ಥೆ ಇಟ್ಟಿವಲ್ಲ ಬೆಂಗಳೂರಾಗ. ಇಲ್ಲೇನಾರ ಮನ್ಯಾಗ ಕರ್ಕೊಂಡ್ ಬಂದೇವು ಅಂತಂದ್ರ ಮುಗಿದೋಯ್ತು ನಮ್ದೆಲ್ಲ ವ್ಯವಸ್ಥೆನೆ ಅವ್ಯವಸ್ಥೆ ಮಾಡಿ ಇಟ್ಬಿಡ್ತಾನೆ. ಎಲ್ಲದ್ರಾಗ ತಲೆ ಹಾಕ್ತಾನೆ, ಎಲ್ಲದ್ರಾಗ ಜೀವ ತಿಂತಾನೆ. ಏನ್ ಮಾಡೋದು? ನಾವು ಮುದುಕರಾಗಿ ನಮ್ದು ಎಲುಬು ಲೂಸ್ ಆಗಿ, ನಮ್ದು ಮೈ ನೆತ್ತಗಾಗಿ ಏನ್ರಿ ಶುದ್ಧ ಬ್ರಹ್ಮ ಅನುಭಾವಿಗಳ ಏನ್ರಿ ನಾ ಮಾತಾಡ್ತೀರಿ ಏನ್ರಿ ಅಂತ ಕೇಳಿದ್ರೆ ಗಪ್ಪ. ಆಸ್ಪತ್ರೆ ಅಲ್ಲದು ಮನಿನೇ, ಭವ್ಯವಾದ ಮನಿ, ಕೇರ್ ಸೆಂಟರ್ ಅಂತಾರ ಅದಕ್ಕೆ. ಎಲ್ಲ ಹಾಸ್ಪಿಟಲ್, ಡಾಕ್ಟರ್, ನರ್ಸ್ ಎಲ್ಲ ಇರ್ತಾರ ಸುತ್ತಮುತ್ತ. ಕೇರ್ ಸೆಂಟರ್ ಅದು. ದಿನ 1,000 ರೂಪಾಯಿ, ತಿಂಗಳಿಗೆ 30,000 ರೂಪಾಯಿ. ಶುದ್ಧ ಬ್ರಹ್ಮ ಅನುಭಾವಿಗಳ ಗ್ರೂಪ್ನಾಗ ಹಾಕಿದ್ ನೋಡ್ರಿ ಎಷ್ಟು ವ್ಯವಸ್ಥೆ ಅದ. ಹಣ್ಣಾಗ ವಯಸ್ಸಿನೊಳಗ ಹಸಿ ಕಾಯಿ ಮಾಡ್ದಂಗ ಮಾಡಿದ್ರ ಹೆಂಗಾಗ್ಬೇಕು? ಮೆಚುರಿಟಿನೇ ಬರ್ಲಿಲ್ಲ, ಮುದುಕರಾದ್ಮೇಲೂ ಮತ್ತ ಅದೇ ಹುಡುಗರಂಗ್ ಮಾಡ್ಕೊತ ಕೂತ್ರ ಎಲ್ಲರಿಗೂ ತ್ರಾಸ. ನಮ್ಮ ಓಣ್ಯಾಗ ಸುತ್ತಮುತ್ತ ಎಲ್ಲರ ಮನ್ಯಾಗ 2-3 ಮುದುಕರದಾವ. ಎಷ್ಟು ಪರಿಪೂರ್ಣ ಅದರ, ಎಷ್ಟು ಪ್ರಬುದ್ಧ ಅದರ, ಎಷ್ಟು ಚಂದ ಕುಂತು ಮಾತಾಡ್ತಾರ, ಎಷ್ಟು ಚಂದ ಬೆಳಗ್ಗೆ ತಮ್ಮ ಸಮಯಕ್ಕ ನಾಷ್ಟ ಮಾಡ್ತಾರ, ಜಳಕ ಮಾಡ್ತಾರ, ಏನೆಲ್ಲ ಮಾಡ್ತಾರ. ಮಾಡಿ ಅವ್ರು ನೋಡಿದ್ರ ಪೂಜ್ಯ ಭಾವನೆ ಬರ್ತದೆ. ಇವನು ಮಾಡೋದ್ ನೋಡಿದ್ರೆ ಎಲ್ಲಿ ಹೋಗಿ ಎತ್ತಿ ಬಿಸಾಕಿ ಕುತ್ತಿಗೆ ಬಿಸಾಕ್ತಾನ, ಹಂಗ್ ಮಾಡ್ತಾನ. ಮನೆಯೊಳಗೆ ಅಷ್ಟು ತ್ರಾಸ ಕೊಡ್ತಾನ. ಏನ್ ಮಾಡ್ಬೇಕು ಅವನಿಗೆ? ಅಪ್ಪ ದೊಡ್ಡವರು ಏನ್ ಮಾಡ್ಬೇಕು? ಗೌರವ ಕೊಡ್ಬೇಕು. ಒಳಗೆ ಬೆಟ್ಟದಷ್ಟು ಗೌರವ ಅದ. ಅದಕ್ಕೆ ಒಂದು ಚೂರು ಕರುಣೆಯಿಂದ ಅದರ ಸಂಗಟ ಅಡ್ಜಸ್ಟ್ ಮಾಡ್ಕೊಂಡು ದಯೆಯಿಂದ ಹೊಂದ್ಕೊಂಡು ಹೋಗ್ಬೇಕು ಮನ್ಯಾಗ ಅನ್ನೋದು ಇಲ್ಲ. ಹೊಂದಾಣಿಕೆ ಇಲ್ಲ. ತಿಂಗಳ 30,000 ರೂಪಾಯಿ ಖರ್ಚು ಮಾಡಿ ಇದ್ಲಕ್ಕೆ ಏನ್ ಕಡೆ ರೊಕ್ಕ ಎತ್ತಾಗ್ಯಾವ ನಮಗ? ಆದ್ರೂ ಏನು ಅವ್ರಿಗೆ ಅಂತದ ಅವಶ್ಯಕತೆ ಅದ. ಮತ್ತೇನು ಆಯ್ತು ನಡಿ ಅಂತ ಹೇಳಿ ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು.
ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಏನ್ ಮಾಡ್ಬೇಕಂತ ನೋಡಿ. ಬೆಂಗಳೂರಿಗೆ ಹೋಗಿ ಭೇಟಿ ಹಚ್ಚಿದ್ರಿ ಅಂದ್ರೆ ಕೊಡ್ತೇನೆ ಅಡ್ರೆಸ್, ಹೋಗಿ ಭೇಟಿಯಾಗಿ ನೋಡಿ ಬರ್ರಿ. ಆದ್ರೆ ನಮ್ಮ ಮನೆಯವ್ರದ್ದು ಯಾರ್ದಾರೆ ಫೋನ್ ಮಾಡಿ ಹೇಳಲಾರ್ದೆ ನಿಮಗ ಅಲ್ಲಿ ಒಳಗೆ ಬಿಡಂಗಿಲ್ಲ. ಅವ್ರಿಗೆ ಹೊರಗೆ ಬಿಡಂಗಿಲ್ಲ, ನಿಮ್ಗೆ ಒಳಗೆ ಬಿಡಂಗಿಲ್ಲ. ಯಾರು ಬೆಂಗಳೂರಿಗೆ ಓದ್ತಿದ್ರೆ ಅಂದ್ರೆ ಅಲ್ಲಿ ನಮ್ಮ ತಂಗಿಗೆ ಫೋನ್ ಮಾಡ್ತೀನಿ, ಆಕೆ ಯಾವಾಗ ಓದ್ತಾಳ ಅಲ್ಲಿ ಆ ಟೈಮ್ನಾಗ ನಿಮಗ ಕರ್ಕೊಂಡು ಹೋಗ್ತಾರ. ಅದು ಮತ್ತ ಅವ್ರಿಗೆ ಹೊರಗೆ ಕರ್ಕೊಂಡ್ ಬಂದು ನಿಮ್ಗೆ ಭೇಟಿ ಮಾಡಿಸಿ ಮತ್ತೆ ಒಳಗೆ ಕರ್ಕೊಂಡು ಹೋಗ್ಬಿಡ್ತಾರ. ಒಳಗೆ ನೋಡಿ ಹೆಂಗಿರ್ಬೇಕಪ್ಪ, ನೀವೇನ್ ಮಾಡ್ಬೇಕಪ್ಪ, ಒಂದ್ ನಾಟಕ ಮಾಡ್ಬೇಕು. ಏನಪ್ಪ ನಮ್ಮ ಮನೆಗೆಲ್ಲ ದೊಡ್ಡ ಕಿರಿಕಿರಿ ನೋಡದ, ಯಾರು ಇಟ್ಕೊಳ್ಳಲಾಗ್ಯಾರ, ನಿಂಬಲ್ಲಿ ಇರ್ಬೇಕಂತ ಮಾಡೀವಿ, ಏನ್ ಮಾಡಮು ಅಂತ ಹೇಳಿ ಒಂದ್ ಏನಾರ ಅಂದ್ರ ನಿಮ್ ಕರ್ಕೊಂಡು ಒಳಗಿಂದೆಲ್ಲ ಬ್ರಹ್ಮಾಂಡ ದರ್ಶನ ಮಾಡ್ತಾರೆ. ಇಷ್ಟು ಫೆಸಿಲಿಟಿ ಇರ್ತಾವ, ಹಿಂಗ್ ಬರ್ತಾರ, ಹಿಂಗೆಲ್ಲ ಔಷಧ ಕೊಡ್ತಾರ, ಹಿಂಗೆಲ್ಲ ಡಾಕ್ಟರ್ಸ್ ಯಾವ ಡಾಕ್ಟರ್ ಬೇಕು ಆ ಡಾಕ್ಟರ್ಗೆ ಎನಿ ಟೈಮ್ ಕರೆಸ್ತಾರ, ಹಿಂಗೆಲ್ಲ ಹೇಳ್ತಾರ, ತೋರಿಸ್ತಾರ. ಒಳಗೆ ಹೋಗ್ಬೇಕಾದ್ರೆ ನಾಟಕ ಮಾಡ್ಬೇಕು. ಇಲ್ಲ ಅಂದ್ರ ಸುಮ್ಮನೆ ಹೊರಗೆ ಭೇಟಿಯಾಗಿ ಬರ್ಬೇಕು. ಮುಂದೇನ್ ಮಾಡ್ತೀರಿ ಮಾಡಿ. ಯಾರ್ಯಾರು ಭೋಗ ಏನೇನ್ ಅನುಭವಿಸ್ತಿರ್ತಾರ, ಏನೇನ್ ಮಾಡಕ್ ಬಂದ್ರ ಅದು ಮಾಡ್ತಿರ್ತಾರ. ಓದ್ತೀರನ್ರಿ ಕೊಟ್ರೆಯವರೇ ಬೆಂಗಳೂರಿಗೆ ಏನೇರಿ? ಅದಕ್ಕೆ ನಮಗೆ ಅಂತ ಹೇಳ್ಬೇಡ್ರಿ, ನಮ್ಮ ಮನೆಗೆ ಒಬ್ಬ ಮುದುಕ ಅದ್ರಿ ಬಹಳ ಕಿರಿಕಿರಿ ಅದನ ಅಂತ ಹೇಳಿ ಹಿಂಗ್ ಹೇಳ್ಬೇಕು, ಏನಾರು ಒಂದ್ ಹೇಳ್ಬೇಕು. ನಮ್ಮ ಮನೆಗೊಬ್ಬ ಮುದುಕ ಬಹಳ ತ್ರಾಸ ಕೊಡ್ಲಕತ್ತಾನ, ನಿಮ್ಮಲ್ಲಿ ಇಡ್ಬೇಕಂತೀವಿ ಅಂದ್ರೆ ಅವ್ರಿಗೇನು ಈ ಮುದುಕರನ್ನು ಬದುಕಿಸಿದಷ್ಟು ದಿವಸ ತಿಂಗಳ ದಿನ 1000 ರೂಪಾಯಿ ಬರ್ತದ. ಅದು ಅವ್ರು ಏನ್ ಮಾಡ್ತಾರೆ, ಎಷ್ಟು ಕಾಳಜಿ ಮಾಡ್ತಾರೆ ಅವ್ರ ಬಗ್ಗೆ ಅಂದ್ರೆ ಇಷ್ಟು ಚಲೋ ಯಾಕೆ ಇಟ್ಕೊತಾರ ಅವ್ರಿಗೆ ಅಂದ್ರೆ ಆ ಮುದುಕರ್ಲಿಂದ ಅವ್ರಿಗೆ ಇನ್ಕಮ್ ಅದ, ಜೀವನ ತೀರಸ್ತಿ ರೊಕ್ಕ ಬರ್ತಾವ. ಅವ್ರು ಬಂದ್ರ ಅಂತಂದ್ರೆ ರೊಕ್ಕ ಬರೋದು ನಿಂದಿರ್ತದ. ಹಿಂಗಾಗಿ ಕಾಳಜಿ ಮಾಡ್ತಾರ, ಅವ್ರು ರೊಕ್ಕ ಕಾಳಜಿ ಮಾಡ್ತಾರ. ಆದ್ರೂ ರೊಕ್ಕಕ್ಕಂತಲ್ಲ, ಬಹಳ ಆತ್ಮೀಯ, ಬಹಳ ಗೌರವ, ಬಹಳ ಪ್ರೀತಿ ನಿಂತು ಮಾಡ್ತಾರ ಬಿಡ್ರಿ. ಅವ್ರಂಗ್ ಮನೇನವ್ರಿಗೆ ಸಹಿತ ಮಾಡ್ಲಿಕ್ಕೆ ಆಗಲ್ಲ. ಅದು ವ್ಯವಸ್ಥೆನೇ ಬೇರೆ. ಮಕ್ಕಳಿಗೆ ಚನ್ನಬಸಪ್ಪ ಅವರು ಟ್ರೈನಿಂಗ್ ತಗೊಂಡಾರ ಅದರದು, ಅದು ಹೆಂಗ ಟ್ರೀಟ್ ಮಾಡ್ಬೇಕು, ಈ ರೀತಿ ಕೇರ್ ಸೆಂಟರ್ನಾಗ ಇದ್ದವ್ರಿಗೆ ಅನ್ನೋದು ಟ್ರೈನಿಂಗ್ ತಗೊಂಡಾರ. 3 ತಿಂಗಳು ಟ್ರೈನಿಂಗ್ ತಗೊಂಡ್ರ ನಾವು ಅವ್ರಂಗ್ ಮಾಡ್ಲಕ್ ಬರ್ತದ. ಏನ್ ಮೆಡಿಕಲ್ ಓದಿ ನರ್ಸಿಂಗ್ ಓದಿ ಹೋಗ್ಬೇಕಂತೇನಿಲ್ಲ. ಎಲ್ಲರಿಗೂ ಬರ್ತದ ತರಬೇತಿ ತಗೋಬೇಕಂದ್ರೆ, ಟ್ರೈನಿಂಗ್ ತಗೊಂಡ್ರ ಅಂತದೊಂದು ಕೌಶಲ್ಯ ಬರ್ತದ. ಓಕೆ, ಮುಂದೇನ್ ಮಾಡ್ತಾರೆ ಮಾಡಿ.